ಚಂದ್ರಸಾಗರ ವರ್ಣಿ ವಿರಚಿತ ಭವ್ಯಾಮೃತದ ದಿವ್ಯ ಪ್ರಭೆ ಒಂದು ವಿನೂತನ ಚಿಂತನೆ. ಇದನ್ನು ಈ ಚಿಂತನದ ಕರ್ತೃಗಳು ಆದರಣೀಯ ಶ್ರೀ ಎಂ ಬಿ ಪಾಟೀಲ್ ಸೇಡ್ಬಾಳ್. ಈ ಕೃತಿರತ್ನದಲ್ಲಿ ಪದ್ಯಾತ್ಮಕವಾಗಿರತಕ್ಕಂಥ ಈ ಕಾವ್ಯ ಸಂಗ್ರಹ ಚಂದ್ರಸಾಗರ ವರ್ಣಿಯವರು ಶುದ್ಧಾತ್ಮನ ಪ್ರಾಪ್ತಿಗಾಗಿ ಅಚ್ಚಗನ್ನಡದೊಳಗೆ ಏನು ಮುಖ್ಯಿದೆ ಅನ್ನುವಂಥ ಹಲವಾರು ವಿಷಯಗಳನ್ನು ಭಾಳ ಸುಂದರವಾಗಿ ಏನು ಮಾಡಿದ್ದಾರೆ ಅಂತಂದ್ರೆ ರಚಿಸಿದ್ದಾರೆ. ಒಂದೊಂದು ಪದ್ಯ ಒಂದೊಂದು ವಿಷಯವನ್ನು ಏನು ಮಾಡ್ತಿದೆ ಅಂತಂದ್ರೆ ನಮ್ಗೆ ತಿಳಿಸಿಕೊಡ್ತಿದೆ. ಇವತ್ತು ನಾವು 31ರಿಂದ 40 ಪದ್ಯಗಳನ್ನು ಏನು ಮಾಡಿದ್ದೀವಿ ಅಂತಂದ್ರೆ ಹೇಳಿದ್ವಿ. ಈ ಪದ್ಯಗಳಲ್ಲಿ ಎಲ್ಲ ಪದ್ಯಗಳು ಕೂಡ ಏನಿದಾವೆ ಅಂತಂದ್ರೆ ಆತ್ಮತತ್ವವನ್ನು ಪ್ರಾಪ್ತಿ ಮಾಡಿಸಲಿಕ್ಕೆ, ತತ್ವವನ್ನು ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಏನಿದೆ ಅಂತಂದರೆ ವಿಶೇಷವಾಗಿರ್ತಕ್ಕಂಥ ಪ್ರೇರಣೆಯನ್ನು ಏನು ಮಾಡ್ತದೆ ಅಂತಂದ್ರೆ ಕೊಡ್ತದೆ. ಅದಕ್ಕೆ ಇದರೊಳಗೆ 35ನೇ ಪದ್ಯವನ್ನು ನಾವು ಇವತ್ತು ಸ್ವಲ್ಪ ಏನು ಮಾಡೋದಿದೆ ಅಂತಂದ್ರೆ ಅವಲೋಕನೆ ಮಾಡೋದಿದೆ. 30ನೇ ಪದ್ಯದೊಳಗೆ ಚಂದ್ರಸಾಗರ ವರ್ಣಿಯವರು ಏನು ನಮಗೆ ಹೇಳ್ತಾ ಇದ್ದಾರೆ ಅದನ್ನು ನಾವು ಇಲ್ಲಿ ಒಂದಿಷ್ಟು ಏನು ಮಾಡೋದಿದೆ ಅಂತಂದ್ರೆ ನೋಡೋದಿದೆ. ನೋಡಿ 35ನೇ ಪದ್ಯ. ಶುದ್ಧಾತ್ಮಾಭ್ಯಾಸಯುತಂ ಶುದ್ಧಂ ತಾನಾಗಿ ನಿತ್ಯ ಸುಖದೊಳಗೀರ್ಪಂ ಶುದ್ಧ ಮನೆ ಬಿಟ್ಟು ಬಾಹ್ಯದಿ ಬಿತ್ತಡೆ ಕರ್ಮಗಳಿಂದ ಬಂಧನೆಯಕ್ಕೂ. ಬಿತ್ತಡೆ ಕರ್ಮಗಳಿಂದ ಬದ್ಧನೆಯಕ್ಕೂ. ಇಲ್ಲಿ ಅಭ್ಯಾಸಕ್ಕಾಗಿ ಏನು ಮಾಡಿದಾರೆ ಅಂತಂದ್ರೆ ಪ್ರೇರಣೆ ಮಾಡಿದ್ದಾರೆ. ಅನಭ್ಯಾಸೆ ಒಂದು ನೀತಿ ಇದೆ. ಅನಭ್ಯಾಸೆ ವಿಷಂ ವಿದ್ಯಾ. ಯಾವ ವಿದ್ಯೆಯನ್ನು ನಾವು ಪ್ರಾಪ್ತ ಮಾಡ್ಕೊಂಡಿರ್ತೀವಿ ಅದರದ್ದು ಅಭ್ಯಾಸ ಮಾಡಲಿಲ್ಲ ಅಂದ್ರೆ ಅದೇ ಏನಾಗ್ತದೆ ಅಂತಂದ್ರೆ ವಿಷ ಆಗ್ತದೆ. ಆ ಕಾರಣದಿಂದ ಅಭ್ಯಾಸವನ್ನು ಎಲ್ಲರಿಗೂ ಯಾವ ಕಾಲಕ್ಕೂ ಏನು ಮಾಡಿದಾರೆ ಅಂತಂದ್ರೆ ಹೇಳಿದ್ದಾರೆ. ಅಭ್ಯಾಸ ಮಾಡಲಿಲ್ಲ ಅಂತಂದ್ರೆ ಅದರೊಳಗೆ ನಮ್ಗೆ ಏನಾಗ್ತದೆ ಅಂತಂದ್ರೆ ಕಾರ್ಯ ಯಶಸ್ವಿ ಆಗೋದಿಲ್ಲ. ಅದಕ್ಕೆ ಇಲ್ಲಿಯೂ ಕೂಡ ಏನು ಮಾಡಿದ್ದಾರೆ ಅಂತಂದ್ರೆ ಅಭ್ಯಾಸವನ್ನು ಮಾಡ್ರಿ ಅಂತ ಹೇಳಿದ್ದಾರೆ. ಯಾವುದು ಅಭ್ಯಾಸ ಮಾಡೋದು? ಅಭ್ಯಾಸ ಅಂದ ಕೂಡಲೇ ನಮಗೆ ವಿದ್ಯಾರ್ಥಿ ಜೀವನ ಏನಾಗ್ತೈತಿ ಅಂದ್ರೆ ನೆನಪು ಬರ್ತಿದೆ. ಈಗ ವಿದ್ಯಾರ್ಥಿಗಳಿಗೆ ಹೆಂಗಿರ್ತದ, ಮಕ್ಕಳಿಗೆ ಶಾಲೆಗೆ ಹೋಗ್ಬೇಕಾದ್ರೂ ಅಭ್ಯಾಸ ಮಾಡ್ರಿ ಅಂತ ಮನೆಯೊಳಗೆ ಪೀಡಿಸ್ತಾರೆ. ಶಾಲೆ ಒಳಗೂ ಕೂಡ ಅಭ್ಯಾಸ ಮಾಡ್ರಿ ಅಂತ ಏನು ಮಾಡ್ತಿರ್ತಾರೆ ಅಂತಂದ್ರೆ ಹೇಳ್ತಿರ್ತಾರೆ. ಹೀಗಾಗಿ ಅಭ್ಯಾಸ ಅಂತ ಹೇಳಿ ಅವು ಭಾಳ ಚಿಡಚಿಡಾಗಿರ್ತದೆ ಮಕ್ಕಳಿಗೆ. ಮನ್ಯಾಗೂ ಅದನ್ನು ಹೇಳೋದ, ಶಾಲೆ ಒಳಗೂ ಅದನ್ನು ಹೇಳೋದ, ಏನಿದ ಅಂತ ತಿಳ್ಕೊಂಡು ಭಾಳಷ್ಟು ಏನು ಮಾಡ್ತಿರ್ತಾರೆ ಅಂದ್ರೆ ಆಕ್ಷೇಪಣೆಗಳನ್ನು ಮಾಡ್ತಿರ್ತಾರೆ. ಅಲ್ಲಿಯೂ ಕೂಡ ಅಷ್ಟೇ ಯೋಗ್ಯತೆ ಅದು. ಯಾಕಂದ್ರೆ ಅಭ್ಯಾಸ ಇಲ್ಲದೆ ಯಾವುದೇ ಒಂದು ವಿದ್ಯೆಯನ್ನು ನಾವು ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಏನಿಲ್ಲ ಅಂತಂದ್ರೆ ಸಾಧ್ಯ ಆಗೋದಿಲ್ಲ. ಎಷ್ಟು ಅಭ್ಯಾಸ ಆಗ್ತಿದೆ ಅಷ್ಟು ಅದರೊಳಗೆ ಏನಿದೆ ಅಂತಂದ್ರೆ ನೈಪುಣ್ಯತೆ ಬರ್ತದೆ. ನೈಪುಣ್ಯತೆ ಬರೋದ್ರಿಂದ ಏನಾಗ್ತದೆ ಅಂತಂದ್ರೆ ಆ ಯಾವುದೇ ಒಂದು ಅಭ್ಯಾಸದೊಳಗೆ ನಾವು ನಿಪುಣತೆಯನ್ನು ಸಾಧಿಸಿದ್ವಿ ಅಂತಂದ್ರೆ ಅದರ ಸಂಬಂಧ ಇರತಕ್ಕಂಥ ಅನೇಕ ವಿಕಲ್ಪಗಳಿಂದ ನಾವೇನಾಗಿರ್ತೀವಿ ಅಂದ್ರೆ ಬಿಡುಗಡೆ ಆಗಿರ್ತೀವಿ. ಅದಕ್ಕೆ ಅಭ್ಯಾಸವನ್ನು ಏನು ಮಾಡಿದ್ದಾರೆ ಅಂತಂದ್ರೆ ಅಭ್ಯಾಸವನ್ನು ಯಾವಾಗಲೂ ಮಾಡಬೇಕು ಅನ್ನುವಂಥದ್ದಿದೆ. ಹಾಗಾದ್ರೆ ಇಲ್ಲೂ ಕೂಡ ಏನಿದೆ ಅಂತಂದ್ರೆ ಶುದ್ಧಾತ್ಮ ಅಭ್ಯಾಸಯುತಂ ಅಂದ್ರೆ ಶುದ್ಧಾತ್ಮನನ್ನ ಅಥವಾ ಶುದ್ಧಾತ್ಮನ ಅಭ್ಯಾಸವುಳ್ಳವನು. ಶುದ್ಧ ಆತ್ಮನ ಅಭ್ಯಾಸ ಯಾರು ಮಾಡ್ತಾರಲ್ಲ ಅವರು ಶುದ್ಧ ಆಗ್ತಾರ ಅನ್ನುವಂಥ ಮಾತಿದೆ. ಅಶುದ್ಧಾತ್ಮನ ಅಭ್ಯಾಸವನ್ನು ಯಾರು ಮಾಡ್ತಾರಲ್ಲ ಅವ್ರು ಅಶುದ್ಧವಾಗಿಯೇ ಉಳ್ಕೊಳ್ತಾರ ಅನ್ನುವಂಥ ಸಂಗತಿ ಇದೆ. ಅಂದ್ರೆ ಶುದ್ಧಾತ್ಮನ ಅಭ್ಯಾಸ ಮಾಡೋದಂದ್ರೆ ಏನ ಮತ್ತು ಶುದ್ಧಾತ್ಮನ ಅಭ್ಯಾಸ ಇಲ್ಲದೇ ಇರೋದಂದ್ರೆ ಏನ ಅನ್ನುವಂಥ ಸಂಗತಿ ಎಲ್ಲ ಇದರೊಳಗೆ ಏನಾಗ್ತದೆ ಅಂತಂದ್ರೆ ನಮಗೆ ಗೊತ್ತಾಗ್ತದೆ. ಈಗ ನಮಗೇನಿದೆ ಅಂತಂದ್ರೆ ಸುಖ ಬೇಕಾಗಿದೆ. ಜೋ ತ್ರಿಭುವನ ಮೇ ಜೀವ ಅನಂತ ಸುಖ ಚಾಹೆ ದುಃಖತೆ ಭಯವಂತ. ಅದಕ್ಕೆ ಎಲ್ಲ ಜೀವಿಗಳಿಗೆ ಸುಖ ಬೇಕಾಗಿದೆ ಅಂತಂದ ಮೇಲೆ ಎಲ್ಲ ಜೀವಿಗಳು ಒಂದಿಲ್ಲ ಒಂದು ಕ್ರಿಯೆಯೊಳಗೆ ಏನಾಗಿದೆ ಅಂದ್ರೆ ಸುಖದ ಸಲುವಾಗಿನ ತೊಡಗಿದ್ದಾರೆ. ಯಾವ ಕ್ರಿಯೆ ದುಃಖದಾಯಕ ಇದೆ ಅಂಥ ಕಾರ್ಯಗಳಲ್ಲಿಯೂ ಕೂಡ ಏನಾಗ್ತವಂತಂದ್ರೆ ಜೀವಿಗಳು ತೊಡಗ್ತವೆ. ರಿಸ್ಕ್ ತಗೊಳ್ತಾರೆ. ರಿಸ್ಕ್ ಇಲ್ಲದ ಯಾವ ಕೆಲಸ ಏನಿಲ್ಲ ಅಂತಂದ್ರೆ ಯಾರೂ ಮಾಡಂಗಿಲ್ಲ. ಎಲ್ಲದಕ್ಕೂ ರಿಸ್ಕ್ ಅಂತ ತಿಳ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ
ಎಲ್ಲ ರಿಸ್ಕ್ ತಗೊಳ್ಳೇಬೇಕು. ಏನಾದರೂ ಸಿಗಬೇಕಾದ್ರೆ ರಿಸ್ಕ್ ತಗೊಳ್ಳೇಬೇಕು ಅನ್ನುವಂಥ ಮಾತನ್ನು ಏನು ಮಾಡ್ತೀವಿ ಅಂದ್ರೆ ಸಮಾಜದೊಳಗೆ ಅಥವಾ ಲೋಕದೊಳಗೆ ನಾವು ನೋಡ್ತಿರ್ತೀವಿ. ಅದಕ್ಕಿಲ್ಲಿ ಶುದ್ಧಾತ್ಮನನ್ನು ಪ್ರಾಪ್ತ ಮಾಡ್ಕೊಳ್ಬೇಕಾದ್ರೂ ಕೂಡ ಇಲ್ಲಿ ಏನಿದೆ ಅಂತಂದ್ರೆ ಅಭ್ಯಾಸ ಬೇಕು. ಅಭ್ಯಾಸ ಇಲ್ಲದೆ ಏನಾಗೋದಿಲ್ಲ ಅಂತಂದ್ರೆ ಪ್ರಾಪ್ತ ಆಗೋದಿಲ್ಲ. ಅದಕ್ಕೆ ಶುದ್ಧಾತ್ಮನ ಅಭ್ಯಾಸವುಳ್ಳವನು ಏನಾಗ್ತಾನೆ? ಶುದ್ಧಂ ತಾನಾಗಿ ನಿತ್ಯ ಸುಖದೊಳಗಿರ್ಪಂ. ಶುದ್ಧ ಆತ್ಮನ ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡಿದ ಅಂದ್ರೆ ನಿತ್ಯವೂ ಅವ ಎಲ್ಲಿರ್ತಾನ ಅಂತಂದ್ರೆ ಸುಖದಲ್ಲಿರುತ್ತಾನೆ, ಶುದ್ಧನಾಗಿ ಸುಖದಲ್ಲಿರುತ್ತಾನೆ. ಅಂದ್ರೆ ಶುದ್ಧತೆ ಅನ್ನೋದೇನಿದೆ ಇದು ಯಾವಾಗಲೂ ಕೂಡ ಏನಿದೆ ಅಂತಂದ್ರೆ ಸುಖದಾಯಕನ ಇದೆ. ಯಾವುದು ಶುದ್ಧತೆ ಪರಿಪೂರ್ಣತೆ ಇರ್ತದ ಅಲ್ಲಿ ಎಲ್ಲಿಯೂ ಏನಿರೋದಿಲ್ಲ ಅಂತಂದ್ರೆ ದುಃಖ ಇರೋದಿಲ್ಲ. ಯಾವುದು ಶುದ್ಧ ಇದೆ ಅದು ಯಾವಾಗಲೂ ಹೆಂಗಿರ್ತದ ಅಂತಂದ್ರೆ ನಿರ್ಮಲನೆ ಇರ್ತದ, ಅದು ಯಾವಾಗಲೂ ಸುಖದಾಯಕನೇ ಇರ್ತದೆ. ಆ ಕಾರಣದಿಂದ ಶುದ್ಧಾತ್ಮನನ್ನು ನಾವೇನು ಮಾಡಬೇಕು ಅಂತಂದ್ರೆ ಅಭ್ಯಾಸ ಮಾಡಬೇಕು. ಹಂಗಾದ್ರೆ ಎಲ್ಲಿ ನಿಂತು ಅಭ್ಯಾಸ ಮಾಡೋದಿದೆ? ಶುದ್ಧಾತ್ಮನ ಅಭ್ಯಾಸ ಮಾಡಬೇಕು ಅಂತಂದ್ರೆ ನಾವು ಶುದ್ಧಾತ್ಮನೊಳಗೆ ನಿಂತಿಲ್ಲ. ಈಗ ನಾವು ಶುದ್ಧಾತ್ಮನಿಂದ ಏನಿದೀವಿ ಅಂದ್ರೆ ಹೊರಗಿದ್ದೀವಿ. ಯಾಕಂದ್ರೆ ಶುದ್ಧಾತ್ಮನ ಅಭ್ಯಾಸ ನಮ್ಮದು ಇರ್ತಿತ್ತು ಅಂತಂದ್ರೆ ಮುಂದೆ ಹೇಳಿದವರು ಶುದ್ಧನಾಗಿ ತಾನೇ ಏನಾಗಿ ಬಿಡ್ತಿದ್ದಂದ್ರೆ ಶುದ್ಧ ಆಗಿರ್ತಿದ್ದ. ಒಂದು ವೇಳೆ ಶುದ್ಧ ಇದ್ದ ಅಂದ್ರೆ ಶುದ್ಧಾತ್ಮನ ಅಭ್ಯಾಸದ ಅವಶ್ಯಕತೆ ಇಲ್ಲ. ಅಭ್ಯಾಸ ಎಲ್ಲಿ ತನಕ ಇದೆ? ಶುದ್ಧತೆ ಪ್ರಾಪ್ತ ಆಗೋ ತನಕ ಅಭ್ಯಾಸ ಇದೆ, ಮುಂದೆ ಸಹಜ ಆಗ್ತಿದೆ ಅದು. ಅದಕ್ಕಿಲ್ಲಿ ಏನಿದೆ ಅಂದ್ರೆ ಶುದ್ಧಾತ್ಮನ ಅಭ್ಯಾಸ ಉಳ್ಳವ ತಾನೇ ಏನಾಗ್ತಾನೆ ಅಂದ್ರೆ ಶುದ್ಧನಾಗಿ ಅಂದ್ರೆ ಶುದ್ಧ ಆಗ್ತಾನ. ಶುದ್ಧ ಆಗ್ತಾನ ಅಂತಂದ್ರೆ ಇದರ ಅರ್ಥ ಏನ? ಈಗ ಅವ ಏನಿಲ್ಲ, ಶುದ್ಧ ಇಲ್ಲ. ಇಲ್ಲಿ ಅಶುದ್ಧ ಅವಸ್ಥೆಯೊಳಗೆ ಇದ್ದುಕೊಂಡು ಏನು ಮಾಡ್ತಾ ಇದ್ದಾನಂತಂದ್ರೆ ಶುದ್ಧಾತ್ಮನನ್ನ ಅವಲೋಕನೆ ಮಾಡುವಂಥ ಅಭ್ಯಾಸಕ್ಕೆ ಕೈ ಹಾಕ್ತಾ ಇದ್ದಾನೆ. ಅಂದರೆ ಯಾರು ಪರ್ಫೆಕ್ಟ್ ಇಲ್ಲ ಅವರ ಪ್ರಾಕ್ಟೀಸ್ ಮಾಡ್ತಾರೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಅಂದ್ರೆ ಪ್ರಾಕ್ಟೀಸ ಮನುಷ್ಯನನ್ನು ಪರ್ಫೆಕ್ಟ್ ಮಾಡ್ತದೆ. ಆಮೇಲೆ ಈಗಾದ್ರೂ ಆಲ್ರೆಡಿ ಯಾರು ಪರ್ಫೆಕ್ಟ್ ಇದಾರಲ್ಲ ಅವ್ರಿಗೇನು ಅವಶ್ಯಕತೆ ಇಲ್ಲ, ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾವಾಗಿದ್ರೂ ಕೂಡ ಅವರದ್ರೊಳಗೆ ಏನಾಗ್ಬೋದು, ಸುಲಭವಾಗಿ ಪಾರಾಗಬಹುದು. ಹಂಗೇನಿದೆ ಅಂತಂದ್ರೆ ಶುದ್ಧಾತ್ಮನ ಅಭ್ಯಾಸ ಉಳ್ಳವ ಏನಾಗ್ತಾನೋ ಅಂತಂದ್ರೆ ಶುದ್ಧ ಆಗ್ತಾನೋ. ಶುದ್ಧ ಆಗ್ತಾನೋ ಇದರ ಅರ್ಥ ಏನಂತಂದ್ರೆ ಈಗ ಯಾವ ಅವಸ್ಥೆಯೊಳಗೆ ಅದರ ಅಭ್ಯಾಸ ಇದೆ, ಪ್ರಾಕ್ಟೀಸ್ ಯಾವ ಅವಸ್ಥೆಯೊಳಗಿದೆ ಅಂತಂದ್ರೆ ಅದು ಇನ್ನೂ ಪ್ರಾಪ್ತ ಆಗಿಲ್ಲ. ಅದರ ಸಲುವಾಗಿ ಏನಿದೆ ಅಂತಂದ್ರೆ ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಪ್ರೇರಣೆ ಇದೆ. ಯಾವ ಆತ್ಮನನ್ನ ಅಭ್ಯಾಸ ಮಾಡಬೇಕು? ಯಾವುದು ಬೇಕಾಗಿದೆ ನಮಗೆ? ಶುದ್ಧಾತ್ಮ ಬೇಕಾಗಿದೆನೋ ಏನು ಅಶುದ್ಧಾತ್ಮ ಬೇಕಾಗಿದೆ? ಅಶುದ್ಧಾತ್ಮ ಅಂತಂದ್ರು ಈಗ ಆಲ್ರೆಡಿ ಅದೀವಲ್ಲ, ನಾವು ಇನ್ನೂ ವಿಶೇಷ ಪ್ರಯತ್ನ ಮಾಡಬೇಕಾಗಿಲ್ಲ. ಜೈಸೆ ಥೇ ವೈಸೆ ಹಿ ಆಗೆ ಚಲೆ ಜಾಯಿಗೆ. ಹೆಂಗಿದ್ದು ಹಿಂದೆ ಹಂಗೆ ಮುಂದೆ ಹೋಗ್ತದೆ ಗಾಡಿ, ಏನೂ ಪ್ರಯತ್ನ ಇರಲಿಲ್ಲ ಅಂದ್ರೆ. ಈಗ ಆ ಅವಸ್ಥೆಯನ್ನು ಬದಲು ಮಾಡ್ಕೊಳ್ಳೋದ್ರ ಸಲುವಾಗಿ ಏನಿದೆ ಅಂತಂದ್ರೆ ಅಭ್ಯಾಸ ಇದೆ. ಪ್ರತಿಯೊಂದು ಅಭ್ಯಾಸದ ಬಲದಿಂದನೇ ಏನಾಗ್ತದೆ ಅಂತಂದ್ರೆ ಕಾರ್ಯ ಆಗ್ತಿರ್ತದೆ. ಅದಕ್ಕೆ ಶುದ್ಧಾತ್ಮನ ಅಭ್ಯಾಸವುಳ್ಳವನು ತಾನು ಶುದ್ಧನಾಗಿ ನಿತ್ಯವೂ ಸುಖದಲ್ಲಿರುತ್ತಾನೆ. ಶುದ್ಧಂ ತಾನಾಗಿ ನಿತ್ಯ ಸುಖದೋಳ್ ಇರ್ಪಂ. ಆದರೆ ಶುದ್ಧಮನೇ ಬಿಟ್ಟು, ಆದರೆ ಏನಾಗಿದೆ ಇಲ್ಲಿ ತನಕ ಸರಿ ಇದೆ, ಆದರೆ ಇನ್ನು ಆದದ್ದೇನಿದೆ ಅಲ್ಲ ವರ್ತಮಾನ ಪರಿಸ್ಥಿತಿಯನ್ನು ಹೇಳ್ತಾರೆ. ಶುದ್ಧ ಮನೆ ಬಿಟ್ಟು ಬಾಹ್ಯದಿ ಬಿತ್ತಡೆ. ಯಾವುದ ಶುದ್ಧತೆ ಇದೆ, ಯಾವುದು ಶುದ್ಧ ಇದೆ ಅಂತ ಶುದ್ಧಾತ್ಮನನ್ನು ನಾವು ಏನು ಮಾಡಲಿಲ್ಲ, ಅದನ್ನು ನೋಡಲಿಲ್ಲ, ಆ ಕಡೆ ಲಕ್ಷ್ಯ ಕೊಡಲಿಲ್ಲ. ಅಥವಾ ಅದರ ಸಲುವಾಗಿ ಏನು ಮಾಡಿದ್ವಿ ಅಂತಂದ್ರೆ ಕೇವಲ ಬಾಹ್ಯದೊಳಗನ ಏನು ಮಾಡಿದ್ವಿ ಅಂತಂದ್ರೆ ಆಚರಣೆಗಳನ್ನು ಮಾಡಿದ್ವಿ. ನೋಡಿ, ನಮ್ಮ ಕೈಯೊಳಗೆ ಕೆಸರಿದೆ, ಮುಷ್ಟಿಯೊಳಗೆ ಕೆಸರ ಇಟ್ಕೊಂಡಿದ್ದೀವಿ. ಮತ್ತು ಮ್ಯಾಲಿಂದೆಲ್ಲ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಬೇರೆ ಬೇರೆ ಸಾಬೂನುಗಳಿಂದ ಎಲ್ಲ ಸ್ವಚ್ಛ ಮಾಡ್ಕೊಳ್ತಾ ಇದ್ದೀವಿ. ಹಂಗಾದ್ರೆ ಸ್ವಚ್ಛ ಆಗ್ತದ್ರಿ? ಎಲ್ಲ ಮ್ಯಾಲಿಂದ ಸ್ವಚ್ಛ ಆಯಿತು, ಆದರೆ ಎಲ್ಲಿದೆ ಕೆಸರ? ಒಳಗಿದೆ. ಅಲ್ಲಿ ಒಳಗಿಂದ ಏನು ಮಾಡಬೇಕು ಅಂತಂದ್ರೆ ಸ್ವಚ್ಛ ಮಾಡಬೇಕಲ್ಲ, ಕೈ ಬಿಚ್ಚಿ ಸ್ವಚ್ಛ ಮಾಡಬೇಕಲ್ಲ. ಇರ್ದಿದ್ರ ಮಂಗ್ಯನಗತೆಗೆ ಆಗ್ತದೆ. ಸಮಯ ಸಾರದೊಳಗೆ ಅಮೃತಚಂದ್ರ ದೇವ ಉದಾಹರಣೆ ಕೊಡ್ತಾರೆ. ಏನಾಗ್ಯದ? ನಾವು ಸಂಸಾರ ಹಿಡಿದೇವೋ ಏನು ಸಂಸಾರ ನಮ್ಮನ್ನು ಹಿಡ್ದದ? ಆ ಮಂಗ್ಯ ಆ ಕಡಲೆ ಬೀಜಗಳನ್ನು ತಿನ್ಲಿಕ್ಕೆ ಏನು ಮಾಡಿತ್ತು ಅಂದ್ರೆ ಒಂದು ಮಾಳಿಗೆಯಿಂದ ಇನ್ನೊಂದು ಮಾಳಿಗೆ ಹೋಗ್ತಾ ಇತ್ತು. ಒಂದು ಮಾಳಿಗೆ ಮೇಲೆ ಏನು ಮಾಡಿದ್ರು ಅಂದ್ರೆ ಗಡಿಗೆಯೊಳಗೆ ಕಡಲೆ ಕಾಳುಗಳನ್ನು ನೆನೆ ಹಾಕಿತ್ತು. ಆ ಮಂಗ್ಯ ನೋಡ್ತದೆ. ಆ ಮಂಗ ನೋಡಿ ಏನು ಮಾಡ್ತದೆ? ಅದ್ರೊಳಗೆ ಕೈ ಹಾಕ್ತದೆ. ಕೈ ಹಾಕಿ ಕಾಳುಗಳನ್ನು ಹಿಡ್ಕೊಳ್ತದೆ. ಕಾಳುಗಳನ್ನು ಹಿಡ್ಕೊಂಡ ತಕ್ಷಣ ಅದು ಮುಷ್ಟಿ ಆಯಿತು. ಮುಷ್ಟಿ ಆಗೋದ್ರಿಂದ ಆ ಗಡಿಗೆಯೊಳಗಿನ ಕೈ ಏನಾಗ್ತಾ ಇಲ್ಲ, ಹೊರಗೆ ಬರ್ತಾ ಇಲ್ಲ.
ಅವಾಗ ಮಂಗ್ಯ ಬಹಳ ಗಾಬರಿ ಆಯ್ತು. ಓಹೋ, ಏನಾಗ್ಯದ, ಇದು ಗಡಿಗೆ ನನ್ನ ಕೈ ಏನು ಮಾಡ್ಯದ, ಹಿಡ್ಕೊಂಡದ. ಭಾಳ ಪ್ರಯತ್ನ ಮಾಡಿತ್ರಿ, ಅದು ಮಣ್ಣಿಂದ ಆದ್ರೆ ಒಡೆದು ಹೋಗ್ತಿತ್ರಿ, ಆದ್ರೆ ಅದು ತಾಮ್ರದಿತ್ರಿ ಪಾತ್ರೆ. ಹಿಂಗಾಗಿ ಅದೇನಾಗಲಿಲ್ಲ, ಅದು ಅದ್ರೊಳಗಿನ ಕೈ ಹೊರಗೆ ಬರಲಿಲ್ಲ ಅದ್ರದ್ದು. ಪುನಃ ಅದು ಮತ್ತಷ್ಟು ಗಟ್ಟಿ ಆಯಿತು. ಮಂಗ್ಯ ಭಾಳ ಹೆದರಿ ಎಲ್ಲ ಪ್ರಯತ್ನ ಮಾಡಿ ಕೂತ್ರಿ. ಹಿಂಗೆ ಗಪ್ ಶಾಂತ ಕೂಯ್ತು. ಕೈ ಮುಷ್ಟಿನೂ ಕೂಡ ಏನಾಯ್ತು ಅಂದ್ರೆ ಓಪನ್ ಆಯಿತು. ಅವಾಗ ತನ್ನಿಂತಾನ ಕೈ ಏನಾಯ್ತು ರೀ, ಹೊರಗೆ ಬಂತು, ಸಹಜವಾಗಿ ಹೊರಗೆ ಬಂತು. ಮಂಗ್ಯಾಗ ಏನು ಗೊತ್ತಿರಲಿಲ್ಲ ಅಂದ್ರೆ ಗಡಿಗೆ ನನ್ನನ್ನು ಹಿಡ್ದದ. ಹಂಗೆ ಅದು ಮಂಗ್ಯ ಹಂಗಂತತಿ. ಆದ್ರೆ ಸಂಸಾರಿ ಎಲ್ಲ ಜೀವಿಗಳು ಕೂಡ ಆಚಾರ್ಯ ಏನು ಹೇಳ್ತಾರೆ, ಮಂಗನ ಉದಾಹರಣೆ ಕೊಟ್ಟಿದ್ದಾರೆ. ನಾವು ಮಂಗ್ಯ ಅಂತ ಅಂದಿಲ್ಲ, ಅವರು ಮಂಗನ ಉದಾಹರಣೆ ಕೊಟ್ಟಿದ್ದಾರೆ. ಹಂಗೆ ಸಂಸಾರಿ ಜೀವಿಗಳು ಕೂಡ ಇದನ್ನಂದ ಅದನ್ನಂದ, ಇವರು ನಮ್ಮವರ ಈ ರೀತಿಯೆಲ್ಲ ಮಮತ್ವ ಭಾವ ಇಟ್ಕೊಂಡು ನಾವೆಲ್ಲ ಗಂಟು ಹಾಕ್ಕೊಂಡು ಕೂತಿದ್ದೀವಿ. ಮತ್ತೊಂದು ಸ್ವಲ್ಪ ಏನಾದರೂ ಧರ್ಮಾಚರಣೆಗೆ ಒಂದಿಷ್ಟು ಬರ್ರಿ ಹೋಗೋಣ ಅಂತಂದ್ರೆ ಏನು ನಮ್ಮ ಮನಿನ ನಮ್ಮನ್ನು ಏನು ಮಾಡೋದಿಲ್ಲ, ಬಿಡೋದಿಲ್ಲ. ನಮ್ಮ ಹುಡುಗರ ಬಿಡೋದಿಲ್ಲ ನಮ್ಮನ್ನು. ಅವ್ರು ಎಂದೂ ಇವ್ರನ್ನ ಹಿಡಿದಿಲ್ಲ. ದೌಡು ಆದ್ರೆ ಚಲೋ ಐತೆ ಅವ್ರಿಗೆ. ಆದ್ರೂ ಕೂಡ ನಾವು ಏನು ಮಾಡ್ತಿದ್ದೀವಿ ಅಂತಂದ್ರೆ ಅವ್ರ ಮೇಲೆ ಆರೋಪ ಹಾಕಿ ನಾವು ಹಿಡ್ಕೊಂಡು ಕುಂತಿದ್ದೀವಿ. ಯಾಕಂದ್ರೆ ನಿರಂತರ ಅದೇ ಅಭ್ಯಾಸದ, ನಮ್ಮದು ಅಭ್ಯಾಸ ಅಲ್ಲೇ ಇರೋದ್ರಿಂದ ಹೀಗಾಗಿ ನಮಗೆ ನಿರಂತರ ಏನಾಗೈತೆ ಅಂದ್ರೆ ಅದೇ ವಿಚಾರ ನಮಗೆ ಏನಾಗಿರ್ತದೆ ಅಂದ್ರೆ ತಲೆಯೊಳಗೆ ಬರ್ತದೆ. ಆ ಕಾರಣದಿಂದ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದ್ರೆ ಸುಖದ ಅಭ್ಯಾಸ ಅಂದ್ರೆ ಶುದ್ಧಾತ್ಮನ ಅಭ್ಯಾಸವನ್ನು ಮಾಡ್ಲಿಕ್ಕೆ ನಮ್ಗೆ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಪ್ರೇರಣೆ ಮಾಡ್ತಾ ಇದ್ದಾರೆ. ಶುದ್ಧಾತ್ಮನ ಅಭ್ಯಾಸ ಮಾಡುವಂಥ ವ್ಯಕ್ತಿ ಸ್ವಯಂ ತಾನೇ ಏನಾಗ್ತಾನೆ ಅಂತಂದ್ರೆ ಶುದ್ಧ ರೂಪವಾಗಿ ಏನಾಗ್ತಾನಂತ ಪರಿಣಾಮನಾಗ್ತಾನೆ. ಅದಕ್ಕೆ ಯಾವಾಗ ಅಶುದ್ಧವಾಗಿರ್ತಕ್ಕಂಥ ಪರಿಣಾಮವನ್ನು ನಾವು ಮಾಡ್ತೀವಲ್ಲ, ಆ ಸಮಯದೊಳಗೆ ನಾವೇನಾಗ್ತೀವಿ, ಅಶುದ್ಧನಾಗ್ತೀವಿ. ಅದಕ್ಕೆ ಈ ವಿಷಯ ಭಾಳ ಅದ್ಭುತವಾಗಿರ್ತಕ್ಕಂಥ ವಿಷಯ ಇದೆ. ಆತ್ಮ ಶುದ್ಧದನೋ ಏನು ಅಶುದ್ಧದನೋ? ಆತ್ಮ ಶುದ್ಧದನೋ ಏನು ಅಶುದ್ಧದನೋ? ಎರಡು ಉತ್ತರ. ಆತ್ಮ ಶುದ್ಧನೂ ಇದನು, ಆತ್ಮ ಅಶುದ್ಧ ರೂಪದಿಂದ. ಆತ್ಮ ದ್ರವ್ಯ ದೃಷ್ಟಿಯಿಂದ ನೋಡಿದೀವಿ ಅಂತಂದ್ರೆ ಏನದರಿ, ಶುದ್ಧಿದ. ಆತ್ಮನ ಪರ್ಯಾಯ ದೃಷ್ಟಿಯಿಂದ ನೋಡಿದೀವಿ ಅಂತಂದ್ರೆ ಈಗ ರಾಗರೂಪದ ಪ್ರವೃತ್ತಿ ಇದೆ, ಹೀಗಾಗಿ ಆತ್ಮ ಈಗ ಸದ್ದ ಹೆಂಗಿದರಿ, ಅಶುದ್ಧನಾಗಿ. ವರ್ತಮಾನ ಪರ್ಯಾಯ ಸಾಪೇಕ್ಷ ನೋಡಿತು ಅಂದ್ರೆ ಅಶುದ್ಧ ಇದ್ದಾನೆ, ಪರ್ಯಾಯ ಸಾಪೇಕ್ಷವಾಗಿ ಅಶುದ್ಧಿ ಇದೆ. ದ್ರವ್ಯ ಸಾಪೇಕ್ಷವಾಗಿ ನೋಡಿದೀವಿ ಅಂತಂದ್ರೆ ಅನಾದಿಯಿಂದ ಏನದಂದ್ರೆ ಅನಂತ ಕಾಲ ತನಕನೂ ಕೂಡ ಶುದ್ಧ ರೂಪ. ಹಾಗಾದ್ರೆ ಇಲ್ಲಿ ಯಾರು ಅಭ್ಯಾಸ ಮಾಡೋದಿದೆ, ಶುದ್ಧಾತ್ಮನನ್ನು ನಾವೇನು ಮಾಡೋದಿದೆ ಅಂತಂದ್ರೆ ಅಭ್ಯಾಸ ಮಾಡೋದಿದೆ. ಶುದ್ಧಾತ್ಮನ ಅಭ್ಯಾಸವುಳ್ಳವನಾಗಿ ನಾವು ಶುದ್ಧ ಆಗೋದು ಅಂದ್ರೆ ಪರ್ಯಾಯ ದ್ರವ್ಯದ ಆಶ್ರಯವನ್ನು ಏನು ಮಾಡಬೇಕಾಗಿದೆ ಅಂದ್ರೆ ತಗೊಳ್ಬೇಕಾಗಿದೆ. ಹಾಗಾದ್ರೆ ಪರ್ಯಾಯ ಯಾವುದರ ಆಶ್ರಯ ತಗೊಳ್ತಾ ಇದೆ? ಪರ್ಯಾಯ ಅಶುದ್ಧ ರೂಪದ ಯಾವ ಪ್ರವೃತ್ತಿಗಳದಾವಲ್ಲ ಅವೆಲ್ಲದರೊಳಗೆ ಏನಾಗಿದೆ ಅಂತಂದ್ರೆ ವ್ಯಾಪಿಸಿ ಹೋಗಿದೆ. ಹೀಗಾಗಿ ಪರ್ಯಾಯದೊಳಗೆ ಏನಾಗೈತಿ ಅಂತಂದ್ರೆ ಅಶುದ್ಧತೆ ಬಂದುಬಿಟ್ಟದ. ಅದನ್ನು ನಾವೇನು ಮಾಡ್ಕೊಳ್ಬೇಕು ಅಂದ್ರೆ ಅಭ್ಯಾಸದ ಬಲದಿಂದ ಅದನ್ನು ಶುದ್ಧ ಮಾಡ್ಕೊಳ್ಬೇಕು. ಅಭ್ಯಾಸದ ಬಲದಿಂದ ಹೆಂಗೆ ಶುದ್ಧ ಮಾಡ್ಕೊಳ್ಳೋದ? ನಿರಂತರ ಏನು ಮಾಡೋದೈತಿ ಅಂತಂದ್ರೆ ಪ್ರಯತ್ನ ಮಾಡೋದೈತಿ. ಯಾವ ಪ್ರಯತ್ನ ಮಾಡೋದಿದೆ ಅಂತಂದ್ರೆ ಸಾಮಾಯಿಕ ಮಾಡ್ಲಿಕ್ಕೆ ಕುಂಡ್ರಿ, ಶುದ್ಧೀಕರಣವನ್ನು ಮಾಡ್ಕೊಡ್ರಿ ಅಂತ ಆಚಾರ್ಯ ಹೇಳ್ತಾರೆ. ಸಾಮಾಯಿಕ ಮಾಡ್ರಿ, ಶಾಂತ ರೀತಿಯಿಂದ ಕೂತ್ಕೊಂಡು ಧ್ಯಾನ ಮಾಡ್ರಿ, ಶುದ್ಧ ಆಗ್ರಿ. ಆದ್ರೆ ಸಮಾಧಾನದಿಂದ ಕುಂತು ನಾವು ಧ್ಯಾನ ಮಾಡ್ಲಿಕ್ಕೆ ಕುಂತೀವಿ ಅಂತಂದ್ರೆ ಎರಡು ಧ್ಯಾನ ಆಗ್ತಾವ ನಮ್ಗೆ. ಯಾವ್ರಿ? ಆರ್ತ ಧ್ಯಾನ, ರೌದ್ರ ಧ್ಯಾನ. ಧರ್ಮದ ಧ್ಯಾನಕ್ಕೂ ಸಹಿತ ನಾವು ಏನು ಮಾಡೋದಿಲ್ಲ ಅಂತಂದ್ರೆ ಹೋಗೋ ಚಾನ್ಸ್ ಇಲ್ಲ. ಯಾಕಂದ್ರೆ ಅಷ್ಟು ನಮಗೇನಾಗ್ಯದ ಅಂತಂದ್ರೆ ಆರ್ತ ಮತ್ತು ರೌದ್ರ ಧ್ಯಾನದ ಸಂಸ್ಕಾರ ಇದೆ. ಹೀಗಾಗಿ ನಮ್ಮದು ಏನಾಗೋದಿಲ್ಲ ಅಂತಂದ್ರೆ ಧ್ಯಾನಾಭ್ಯಾಸದೊಳಗೆ ಮನಸ್ಸು ತೊಡಗೋದಿಲ್ಲ. ಅದಕ್ಕೆ ಇಲ್ಲಿ ಅಭ್ಯಾಸ ಮಾಡಂತ ಇದ್ದಾರೆ. ಅಭ್ಯಾಸ ಯಾವಾಗ ಮಾಡೋದ, ಎಷ್ಟೊತ್ತು ಮಾಡೋದ? ಅಭ್ಯಾಸ ಯಾವಾಗ ಬೇಕಾದೊಳಗೆ ನಮ್ಗೆ ಏನಿದೆ ಅಂತಂದ್ರೆ ಮಾಡ್ಲಿಕ್ಕೆ ಅವಕಾಶ. ಇದೇ ಸಮಯ ಅಂತೇನಿಲ್ಲ. ಯಾವಾಗ ನಮ್ಮ ಆತ್ಮನನ್ನು ನೆನಪು ಮಾಡ್ಕೊಳ್ತೀವಿ, ಯಾವಾಗ ಒಂದು ಸ್ವರೂಪದ ಚಿಂತನೆ ಮಾಡ್ತೀವಿ, ಯಾವಾಗ ಆ ವಿಷಯಗಳನ್ನು ಕೇಳ್ತೀವಿ, ಅವಾಗೆಲ್ಲ ನಾವು ಧ್ಯಾನಾಭ್ಯಾಸದೊಳಗೆ ಏನಾಗ್ತೀವಿ ಅಂತಂದ್ರೆ ತೊಡಗ್ತೀವಿ. ಆದರೆ ಅತ್ಯಂತ ರುಚಿಪೂರ್ವಕವಾಗಿ ಆ ಒಂದು ಅಭ್ಯಾಸದೊಳಗೆ ನಾವು ತೊಡಗಿದ್ವಿ ಅಂದ್ರೆ ಅದೇನು ಪ್ರಾಪ್ತ ಆಗುವುದಿಲ್ಲ, ಹೆಂಗಿಲ್ಲ. ಆದರೆ ಅಭ್ಯಾಸದ ಬಲ ಏನಿರಬೇಕು ಅಂದ್ರೆ ಅಧಿಕಿರಬೇಕು. ಈಗ ಅಭ್ಯಾಸದ ಬಲ ನಮ್ಮದು ಹೆಚ್ಚಿತ್ತು ಅಂದ್ರೆ ನಮ್ಮದು ಈ ಕಡೆ ವಾಲ್ತದೆ.
ಅಭ್ಯಾಸದ ಬಲ ಒಂದು ವೇಳೆ ಬಾಹ್ಯದೊಳಗೆ ಹೆಚ್ಚಿತ್ತು ಅಂತಂದ್ರೆ ನಮ್ಮ ಆ ಕಡೆ ಏನಾಗಿರುತ್ತಂದ್ರೆ ಉಪಯೋಗ ಹರಿದು ಹೋಗ್ತದೆ. ಆ ಕಾರಣದಿಂದ ಇಲ್ಲಿ ನಮ್ಮ ಆತ್ಮನನ್ನ ನಾವು ತಿಳ್ಕೊಳ್ಳೋದ್ರ ಸಲುವಾಗಿ ಎಷ್ಟು ಸ್ವತಂತ್ರ ಇದೆ. ಇಲ್ಲಿ ಯಾವುದೇ ರೀತಿದ್ದೇನಿಲ್ಲ ಅಂದ್ರೆ ಪರಾಧೀನತೆ ಇಲ್ಲ. ಇಷ್ಟು ಸ್ವತಂತ್ರವಾಗಿರ್ತಕ್ಕಂಥ ತತ್ವವನ್ನ ಚಂದ್ರಸಾಗರ ವರ್ಣಿ ಏನು ಹೇಳ್ತಾರಂದ್ರೆ, ಶುದ್ಧಾತ್ಮನ ಅಭ್ಯಾಸ ಉಳ್ಳವ ತಾ ಸ್ವಯಂ ಏನಾಗ್ತಾನಂದ್ರೆ ಶುದ್ಧನಾಗಿ ನಿತ್ಯವೂ ಸುಖದಲ್ಲಿರುತ್ತಾನೆ. ಯಾವಾಗ ನಾವು ಆತ್ಮಚಿಂತನೆ ಶುರು ಮಾಡ್ತೇವಲ್ಲ ಅದೇ ಸಮಯದೊಳಗೆ ಸುಖ ಐತ್ರಿ. ಇಂದು ಚಿಂತನೆ ಮಾಡೋದ ನಾಳೆ ಸುಖಿ ಆಗೋದ ಹಿಂಗಿಲ್ರಿ ನಮ್ಮಲ್ಲಿ. ಈತೇನ್ರಿ ಲೋಕದೊಳಗೆ ಹೆಂಗಿದೆ, ಇವತ್ತು ನಾವು ಏನಾರ ಮಾಡಿ ಹೋಗೋದ ನಾಳೆ ಅದನ್ನು ತಗೊಳ್ಳೋದು, ಹಂಗಿಲ್ಲ ನಮ್ಮಲ್ಲಿ. ಯಾವ ಸಮಯದೊಳಗೆ ನಾವು ಆತ್ಮಚಿಂತನದೊಳಗೆ ತೊಡಗ್ತೀವಿ ಆ ಸಮಯದೊಳಗೆ ಏನಿದೆ ಅಂತಂದ್ರೆ ಸುಖದ ಝರಿ ಏನಾಗ್ತದ ಅಂತಂದ್ರೆ ಪ್ರಾರಂಭ ಆಗ್ತದೆ. ಆ ಕಾರಣದಿಂದ ಶುದ್ಧದ ಅಭ್ಯಾಸ ಮಾಡದಿ ಅಂದ್ರೆ ಸುಖದೊಳಗಿರ್ತೀಪ. ಆದರೆ ಇದನ್ನು ಮೊದಲು ಹೇಳಿದ್ರು, ಆದರೆ ಏನಾಗಿದೆ ಪರಿಸ್ಥಿತಿ, ಆ ಶುದ್ಧವನ್ನೇ ಬಿಟ್ಟು ಕೊಟ್ಟು ಬಾಹ್ಯ ಆಚರಣೆಗಳಲ್ಲಿ ತೊಡಗಿದರೆ ಅವನು ಕರ್ಮಗಳಿಂದ ಬದ್ಧನಾಗುತ್ತಾನೆ. ಸಮಯ ಸಾರದೊಳಗೆ ಇದೇ ವಿಷಯ ಏನಾಗಿದೆ ಅಂದ್ರೆ ನಡೆದದ್ದಿದೆ. ನಿರ್ಜರಾಧಿಕಾರ ಮೋಕ್ಷಾಧಿಕಾರದೊಳಗೆ ಇದೇ ವಿಷಯ ಏನಾಗ್ತಾ ಇದೆ ಅಂತಂದ್ರೆ ದಿನ ಬರ್ತಾ ಇದೆ. ಕರ್ಮ ಬಂಧನ ಯಾಕಿಲ್ಲ? ಯಾರಿಗೆ ಕರ್ಮ ಬಂಧನ ಇದೆ? ಬಾಹ್ಯ ಆಚರಣೆಗಳಲ್ಲಿ ಏನಾದ ಅಂತಂದ್ರೆ ತೊಡಗಿದ. ಬಾಹ್ಯ ಆಚರಣೆ ಅಂದ್ರೆ ಯಾವ? ಬಾಹ್ಯ ಆಚರಣೆಗಳು ಅಂತಂದ್ರೆ ಪಾಪರೂಪದ ಆಚರಣೆಗಳಂತೂ ಇಲ್ಲವೇ ಇಲ್ಲ. ಇಲ್ಲೆಲ್ಲ ಯಾವ ಆಚರಣೆಗಳದಾವ್ರಿ? ಯಾವ ಅನುವ್ರತ, ಗುಣವ್ರತ, ಶಿಕ್ಷಾವ್ರತ ರೂಪದ ಆಚರಣೆಗಳಿರ್ಬೋದು, ಸಂಯಮ ರೂಪದ ಆಚರಣೆಗಳಿರ್ಬೋದು, ಮಂದಿರಾದಿಗಳಿಗೆ ಹೋಗುವಂಥ ಆಚರಣೆ ಇರ್ಬೋದು, ಭಕ್ತಿಯಾದಿಗಳನ್ನು ಮಾಡುವಂಥ ಆಚರಣೆ ಇರ್ಬೋದು. ಇವೆಲ್ಲ ಆಚರಣೆಗಳಲ್ಲಿ ತೊಡಗಿದ ಅಂತಂದ್ರೆ ಏನು ಹೇಳ್ರಿ? ಕರ್ಮಗಳಿಂದ ಬದ್ಧನಾಗುತ್ತಾನೆ. ಬಾಹ್ಯ ಆಚರಣೆಗಳಿಂದ ಕರ್ಮದಿಂದ ಬಂಧನ ನಿಶ್ಚಿತವಾಗಿ ಆಗ್ತಿದೆ. ಬಾಹ್ಯ ಆಚರಣೆಗಳು ಇಲ್ಲದೇ ಇರತಕ್ಕಂಥ ಏನು ಜ್ಞಾನಾಭ್ಯಾಸ ಇದೆ, ಜ್ಞಾನಾಭ್ಯಾಸದಾಗ ಯಾವ ಆಚರಣೆ ಬೇಕ್ರಿ? ಜ್ಞಾನಾಭ್ಯಾಸದೊಳಗೆ ಯಾವ ವ್ರತ ತಗೊಳ್ಳೋದ್ರಿಂದ ಜ್ಞಾನಾಭ್ಯಾಸ ಆಗ್ತೈತಿ? ಸತ್ಯ ಅನುವ್ರತದಿಂದ, ಅಹಿಂಸಾ ಅನುವ್ರತದಿಂದ, ಇವುಗಳಿಂದ ಏನು ಆತ್ಮನ ಅಭ್ಯಾಸ ಆಗ್ತೈತೇನ? ಆಚರಣೆ ಸಲುವಾಗಿ ಏನಿದೆ ಅಂತಂದ್ರೆ ಬಾಹ್ಯದೊಳಗಿರ್ತಕ್ಕಂಥ ಆಚರಣೆಗಳನ್ನ ನಮಗೆ ಆಚರಿಸ್ಲಿಕ್ಕೆ ಹೇಳಿದ್ದಾರೆ. ಎದರ ಸಲುವಾಗಿ? ಉಪಯೋಗ ಹೊರಗೆ ಹೋಗಬಾರ್ದು ಅನ್ನುವಂಥ ಉದ್ದೇಶದಿಂದ. ಇನ್ನು ಶುದ್ಧಾತ್ಮನ ಅಭ್ಯಾಸದ ಸಂದರ್ಭದೊಳಗೆ ಏನಿದೆ, ಎಲ್ಲದರಿಂದ ಏನಾಗ್ತಾನಪ್ಪ ಅಂದ್ರೆ ನಿವೃತ್ತಾಗಿ ಸ್ವಯಂ ತನ್ನೊಳಗೆ ಪ್ರವೃತ್ತಿ ಆಗ್ತಕ್ಕಂಥದ್ದು ಏನಿದೆ ಅಂತಂದ್ರೆ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯೊಳಗೆ ನಾವೇನು ಮಾಡಬೇಕು ಅಂದ್ರೆ ದಿನಾ ಅದರದ್ದು ಏನಿರ್ಬೇಕಂದ್ರೆ ಅಭ್ಯಾಸ. ಯಾವುದೂ ಕೆಲಸ ಅಭ್ಯಾಸ ಇಲ್ಲದೆ ಏನಾಗೋದಿಲ್ಲ ಅಂದ್ರೆ ಕೈವಶ ಆಗೋದಿಲ್ಲ. ಸಾಮಾನ್ಯವಾಗಿರ್ತಕ್ಕಂಥ ಒಂದು ಸೈಕಲ್ ಹೊಡೆಯೋದನ್ನು ಕಲಿಬೇಕಾದ್ರೂ ಕೂಡ ಏನು ಬೇಕು? ಅಭ್ಯಾಸ ಬೇಕು. ಏನು ಅಭ್ಯಾಸ ಬೇಕು? ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಅಭ್ಯಾಸ ಬೇಕು. ಜೋರು ಹೊಂಟಿತು ಅಂದ್ರೆ ಬ್ರೇಕ್ ಹಚ್ಚಬೇಕು ಅನ್ನುವಂಥ ಅಭ್ಯಾಸ ಬೇಕು. ಈಗ ನಾವು ಎಷ್ಟು ಅದರೊಳಗೆ ಪರ್ಫೆಕ್ಟ್ ಆಗಿರ್ತೀವಿ ಅಂದರೆ ವಾಹನ ಚಲಾವಣೆ ಮಾಡುವಾಗ ಮುಂದೆ ಏನಾದರೂ ಕಾಣಿಸ್ತಂದ್ರೆ ಆಟೋಮೆಟಿಕ್ ನಮ್ಮ ಕಾಲು ಏನಾಗ್ತೈತ್ರಿ? ಬ್ರೇಕ್ ಮೇಲೆ ಹೋಗ್ತಿದೆ. ರೋಡ್ ಎಂಟಿ ಇತ್ತು ಅಂತಂದ್ರೆ ಎಕ್ಸಲರೇಟರ್ ಮೇಲೆ ಹೋಗ್ತಿದೆ. ಸ್ವಲ್ಪ ಹೊಳಸೋದಿತ್ತು ಅಂದ್ರೆ ನಮ್ಮ ಸ್ಟೇರಿಂಗ್ ಆಟೋಮೆಟಿಕ್ ಏನಾಗ್ತಿದೆ? ಹೊಳ್ತಿದೆ. ಇವು ಮಾತಾಡ್ಕೊಂತ ಎಲ್ಲ ಮಾಡ್ತಾ ಇದ್ದಾನೆ. ಯಾಕೆ ಇದಾಗ್ತಾ ಇದೆ? ಅಭ್ಯಾಸದ ಬಲದಿಂದ. ಹಂಗೆ ಶುದ್ಧಾತ್ಮನ ಅಭ್ಯಾಸ ಮಾಡುವಂಥ ಸಮಯದೊಳಗೆ ಹೆಚ್ಚು ಅಡಚಣೆ ಬರ್ತಾವ್ರಿ. ಹೆಚ್ಚು ತೊಂದರೆ ಯಾವಾಗ ಬರ್ತಾವು? ಎಲ್ಲ ಬಿಟ್ಟಿನ ಧ್ಯಾನದೊಳಗೆ ಕುಂಡಿರ್ಬೇಕು ಅನ್ನೋಷ್ಟೊಳಗನೆ ನೂರಾರು ವಿಘ್ನಗಳು ಏನಾಗ್ತಾವೆ ಅಂತಂದ್ರೆ ಬರ್ತಾವೆ. ಭಾಳ ಸರಿ ರೀ. ಯಾವಾಗ ಭೀ ಹಿಂಗೆ ಇರ್ತವೆ. ಇಂದಿನಿಂದ ಶುರು ನೋಡು ಸ್ವಾಧ್ಯಾಯ, ಇಂದಿನಿಂದ ಶುರು ಮಾಡೋದು. ದಿನ ಒಂದು ತಾಸ್ರೆ, ದಿನ ಒಂದು ಅರ್ಧ ಗಂಟೆ ಕೂತು ನಾವು ಸ್ವಾಧ್ಯಾಯ ಮಾಡೋನು. ದಿನ ಕರೆಕ್ಟ್ 7ರಿಂದ 8 ಕುಂಡ್ರದ್ದು ನೋಡಿ ಅಂತ ತಿಳ್ಕೊಂಡು ಅಗ್ದಿ ಎಲ್ಲರೂ ತಯಾರಾಗಿ ರೆಡಿ ಆಗೋದಕ್ಕನ ಒಂದು ಏನ್ರಿ ಫೋನ್ ಎಲ್ಲಿದ್ರೆ ಬಂದು ಏನೋ ಒಂದು ಅನಾಹುತ ಆಗ್ಯದ ಬರ್ರಿ ಅಂತ ತಿಳ್ಕೊಂಡು ಏನು ಮಾಡ್ತಾರೆ? ಮೆಸೇಜ್ ಬರ್ತದೆ. ಅದು ಒಂದು ದಿವಸ ಟೊಳ್ಳು ಅಂದಿತ್ತು, ಮುಂದೆ ಮತ್ತೆ ಒಂದು ವರ್ಷ ಬೇಕಾದ್ರೆ ಕೂಡ್ಕ. ಹೀಗಾಗಿ ಏನಾಗೈತಿ ಅಂತಂದ್ರೆ ಈ ಸತ್ಕರ್ಮಗಳಿಗೆ, ಈ ಸತ್ಕರ್ಮ ರೂಪದ ಅಭ್ಯಾಸಗಳಿಗೆ ಬಹಳ ವಿಘ್ನ ರೀ. ದುರಾಚರಣೆಗೆ ಒಂದು ವಿಘ್ನ ಇರಂಗಿಲ್ಲ. ತಿಳಿತ್ರಿ? ದುಷ್ಟಾಚರಣೆ ಮಾಡ್ಲಿಕ್ಕೆ ಏನಿದಾವ ಅಂತಂದ್ರೆ ಅನೇಕ ಜನ ಭಾಳ ಜಲ್ದಿ ಏನಾಗ್ತಾರೆ ಅಂತಂದ್ರೆ ಕೆಟ್ಟ ಕೆಟ್ಟ ವ್ಯಸನಗಳಿಗೆ ಬಲಿಯಾಗ್ತಾರೆ. ಆದರೆ ಸದಾಚರಣೆಗಳನ್ನು ಜೀವನದೊಳಗೆ ರೂಪಿಸಿಕೊಳ್ಳಿಕ್ಕೆ ಬಹಳಷ್ಟು ಏನು ಬೇಕು ಅಂತಂದ್ರೆ ಅಭ್ಯಾಸದ ಬಲ ಬೇಕು. ಅಭ್ಯಾಸ ಇರಲಿಲ್ಲ ಅಂತಂದ್ರೆ ನಮಗೆ ಯಾವುದನ್ನು ಕೂಡ ಪ್ರಾಪ್ತ ಮಾಡ್ಕೊಳ್ಳೋದೇನಿಲ್ಲ ಅಂದ್ರೆ ಸಾಧ್ಯ ಇಲ್ಲ. ನಾವು ಬರೀ ಶಾಲೆಗೆ ಹೋಗೋರು ಅಷ್ಟೇ ಅಭ್ಯಾಸ ಮಾಡ್ತಾರೆ ಅಂತ ಹಿಂಗೆ ತಿಳ್ಕೊಂಡಿದ್ದೀವಿ. ಆದರೆ
ಆದರೆ ವಸ್ತುಸ್ಥಿತಿ ಹಾಗಿಲ್ಲ. ಪ್ರತಿಯೊಂದು ಜೀವಿಗೆ ಏನಿದೆ ಅಂತಂದ್ರೆ ಅಭ್ಯಾಸ ಬೇಕು. ಅಭ್ಯಾಸದ ಬಲದಿಂದನೇ ಏನಾಗ್ಲಿಕ್ಕೆ ಬರ್ತದಂದ್ರೆ ಸುಖಿ ಆಗ್ಲಿಕ್ಕೆ ಬರ್ತದೆ. ಮತ್ತು ನಾವು ದುಃಖಿ ಅದೀವಲ್ಲ ಈಗ, ಈ ದುಃಖಿ ಆಗ್ಲಿಕ್ಕೂ ಕೂಡ ಏನಿದೆ, ಅಭ್ಯಾಸನ ಕಾರಣ ಇದೆ. ಯಾವ ಅಭ್ಯಾಸ? ಇಲ್ಲಿ ಹೇಳಿದಾರಲ್ಲ, ಬಾಹ್ಯಾಚರಣೆಗಳಲ್ಲಿ. ಬಾಹ್ಯಾಚರಣೆ ಅಂದರೆ ಈ ಶುಭಾಚರಣೆಗಳು ಬರ್ತಾವು, ಅದರ ಜೊತೆಗೆ ಅಶುಭಾಚರಣೆಗಳು ಯಾವ ನಮಗೆ ಯೋಗ್ಯ ಇಲ್ಲ ಅಂಥವುಗಳಲ್ಲಿಯೂ ಕೂಡ ನಾವು ಏನಾಗಿದ್ದೀವಿ ಅಂತಂದ್ರೆ ತೊಡಗಿದ್ದೀವಿ. ಹೀಗಿರೋದ್ರಿಂದ ಏನಾಗಿದೆ ಅಂತಂದ್ರೆ ಅನೇಕ ಪ್ರಕಾರದ ಆಪತ್ತಿಗಳಿಗೆ ನಾವೇನಾಗ್ತಾ ಇದ್ದೀವಿ ಅಂತಂದ್ರೆ ಒಳಗಾಗ್ತಾ ಇದ್ದೀವಿ. ಅದಕ್ಕಿಲ್ಲಿ ಬಹಳ ಸುಂದರವಾಗಿ ಏನು ಹೇಳಿದರು ಅಂತಂದ್ರೆ, ಶುದ್ಧವನ್ನು ಬಿಟ್ಟು ಕೊಟ್ಟ ಬಾಹ್ಯ ಆಚರಣೆಗಳಲ್ಲಿ ನೀ ತೊಡಗಿದಿ ಅಂತಂದ್ರೆ ಕರ್ಮದಿಂದ ಏನಾಗ್ತೀಯ ಅಂತಂದ್ರೆ ಬದ್ಧ ಆಗ್ತೀಯಪ್ಪ ಅಂತ ತಿಳ್ಕೊಂಡು ಬಹಳ ಸುಂದರ ಮಾತನ್ನು ಹೇಳಿದ್ದಾರೆ. ಇದ್ರ ವಿಶೇಷ ಅರ್ಥ ಇದೆ. ಒಂದು ಪರಿಚ್ಛೇದವನ್ನು ಏನು ಮಾಡೋಣ ಅಂತಂದ್ರೆ ನೋಡೋಣ. ಈ ಪದ್ಯದಲ್ಲಿ ಕರ್ಮಬಂಧನ ಮತ್ತು ಅದರಿಂದ ಬಿಡುಗಡೆಯಾಗುವ ಉಪಾಯವನ್ನು ತಿಳಿಸಿಕೊಡುತ್ತಾ, ಎರಡೂ ಇದಾವ್ರಿ. ಕರ್ಮ ಬಂಧನ ಹೆಂಗಾಗ್ತಾ ಇದೆ ಮತ್ತು ಅದರಿಂದ ಬಿಡುಗಡೆ ಹೆಂಗೆ ಹೊಂದಬೇಕು, ಇವು ಎರಡೂ ಪ್ರಕಾರದ ವಿಷಯಗಳನ್ನು ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಹೇಳಿದ್ದಾರೆ. ಹೇಳಿ ಏನು ಹೇಳ್ತಾರೆ, ಬಾಹ್ಯ ಕ್ರಿಯಾಕಾಂಡಗಳಿಗೆ ಮುಟ್ಟುಗೋಲು ಹಾಕಲಾಗಿದೆ. ಮುಟ್ಟುಗೋಲು ಹಾಕೋದು ಅಂದ್ರೆ ಗೊತ್ತೈತ್ರಿ, ಎಡಗಂಟು ಜಪ್ತಾಗೋದಂತ. ಈ ಇಲೆಕ್ಷನ್ಗೆ ನಿಂತಾಗ ಎಷ್ಟು ಹೋಟ್ ತೊಗೊಳ್ಬೇಕು, ಮಿನಿಮಮ್ ಎಷ್ಟು ಹೋಟ್ ರೇಕೋತ್ ನೀವು ಏನು ಮಾಡ್ಬೇಕಂದ್ರೆ ತೊಗೊಳ್ಬೇಕು. ತೊಗೊಳ್ಳಿಲ್ಲ ಅಂದ್ರೆ ನೀವೇನು ಡಿಪಾಸಿಟ್ ಇಟ್ಟಿರ್ತೀರಿ ಅದೆಲ್ಲ ಗೌರ್ಮೆಂಟ್ಗೆ ಜಮಾ. ಯಾಕಂದ್ರೆ ನೀವು ಕಷ್ಟ ಕೊಟ್ಟಿರಲ್ಲ ಗೌರ್ಮೆಂಟ್ಗೆ, ನಿಮ್ಮ ಮತ್ತ್ಯಾಕ ಎಬಿಲಿಟಿನೇ ಇಲ್ಲ, ಮತ್ತು ಇಲ್ಲಿ ಸ್ಪರ್ಧೆ ಮಾಡಿದ್ರಿ ಅದಕ್ಕೆ ನೀವು ಎಲ್ಲ ಡಿಪಾಸಿಟ್ ಏನು ಮಾಡ್ತೀವಿ ಅಂದ್ರೆ ಜಪ್ತ್ ಮಾಡ್ತೀವಿ ಅಂತ. ಹಂಗೆ ಇಲ್ಲಿಯೂ ಕೂಡ ಚಂದ್ರಸಾಗರ ವರ್ಣಿ ಏನು ಮಾಡಿದ್ದಾರೆ ಅಂದ್ರೆ, ಬಾಹ್ಯ ಕ್ರಿಯಾಕಾಂಡಗಳು ಏನಿದಾವಲ್ಲ ಅವೆಲ್ಲವುಗಳನ್ನು ಕಟ್ಟಿ ಮುಟ್ಟುಗೋಲು ಹಾಕೊಂಡು ಬಿಟ್ಟಿದ್ದಾರೆ. ಯಾಕಂದ್ರೆ ಅದರಿಂದ ಏನೂ ಲಾಭ ಇಲ್ಲ, ಅದರಿಂದ ಬಂಧದ ಪರಂಪರೆ ಇದೆ. ಅದು ಬಂಧ ಪರಂಪರೆಯನ್ನು ಏನು ಮಾಡಿದ್ದಾರೆ ಅಂದ್ರೆ ಮುಟ್ಟುಗೋಲು ಹಾಕಿಬಿಟ್ಟಿದ್ದಾರೆ ರೀ. ಈ ಜೀವನಿಗೆ ಅನಾದಿ ಕಾಲದಿಂದ ಹಿಡಿದು ಎಲ್ಲಿಯವರೆಗೆ ನಿಜ ಶುದ್ಧಾತ್ಮನ ಅಭ್ಯಾಸವಿಲ್ಲ ಅಲ್ಲಿಯವರೆಗೆ ಅವನು ಕರ್ಮಗಳಿಂದ ಕಟ್ಟಲ್ಪಡುತ್ತಲೇ ಇರುತ್ತಾನೆ. ಎಂದಿನವರೆಗೆ ಈ ನಿಜ ಶುದ್ಧಾತ್ಮನ ಅಭ್ಯಾಸ ಇಲ್ಲವನಿಗೆ, ಅಥವಾ ಎಂದಿನವರೆಗೆ ಈ ಅಭ್ಯಾಸ ಪ್ರಾಪ್ತ ಆಗೋದಿಲ್ಲ, ಅಲ್ಲಿ ತನಕ ನಿರಂತರ ಇವಾಗೇನಿದೆ ಅಂತಂದ್ರೆ ಕರ್ಮಗಳಿಂದ ಇವ ಬಂಧಿತ ಆಗ್ತಾನೇ ಇದ್ದಾನೆ. ನಾವೆಲ್ಲ ಏನು ತಿಳ್ಕೊಂಡಿದ್ದೀವಿ ಅಂತಂದ್ರೆ ನಮ್ಗೆ ಅದ್ರ ಕಡೆ ಲಕ್ಷ್ಯ ಇಲ್ಲ. ಅದ್ರ ಕಡೆಗೆ ನಾವು ಏನು ಮಾಡ್ತಾ ಇದ್ದೀವಿ ಇದೆಲ್ಲದಕ್ಕೂ ಏನಾಗ್ತಾ ಇದೆ ಅಂತಂದ್ರೆ ನಿರಂತರ ಕರ್ಮ ಬಂದ್ ಏನಾಗಿದೆ ಅಂದ್ರೆ ಶುರು ಆಗಿದೆ. ನಿರಂತರ ಕರ್ಮ ಬಂದ್ ಏನಾಗ್ತಾ ಇದೆ ಅಂತಂದ್ರೆ ಶುರು ಇದೆ. ಇದು ಪುದ್ಗಲ ಐತ್ರಲ್ಲ, ಇದ್ರೊಳಗೆ ಪುಲನ ಗಲನ ಇದು ನಿರಂತರ ನಡೆದದ್ದಿದೆ. ಎಷ್ಟೋ ಪರಮಾಣುಗಳು ಬರ್ತಾವೆ, ಎಷ್ಟೋ ಪರಮಾಣುಗಳು ಇದರಿಂದ ಏನಾಗ್ತಾವೆ ಅಂದ್ರೆ ಹೋಗ್ತಾವೆ. ಅದಕ್ಕೆ ಹೇಳ್ತಾರಲ್ಲ 6 ತಿಂಗಳದೊಳಗಂದ್ರೆ ನಾವು ಬೇರೆದವ್ರನ್ನ ಇರ್ತೀವಿ. 6 ತಿಂಗಳದೊಳಗೆ ಈಗೇನು ಪುದ್ಗಲ್ ಪರಮಾಣುಗಳದವ್ರಲ್ಲ, ಈ ಪುದ್ಗಲ್ ಪರಮಾಣುಗಳು ಏನಾಗಂಗಿಲ್ಲ ಅಂದ್ರೆ 6 ತಿಂಗಳ ನಂತರ ಇರಂಗಿಲ್ರಿ ಇಲ್ಲಿ, ಮತ್ತು ಬೇರೆನೇ ಇರ್ತವೆ. ಇಷ್ಟು ಇದ್ರೊಳಗೆ ಏನಿದೆ ಅಂತಂದ್ರೆ ಇದು ಪುದ್ಗಲ್ದ ಸ್ವಭಾವ ಇದೆ, ಸ್ವಾಭಾವಿಕವಾಗಿದೆ. ಏನು ನಡೆದಿರ್ತದೆ ಅಂತಂದ್ರೆ ಈ ಪ್ರಕಾರ ಅನೇಕ ಪರಮಾಣುಗಳು ಬರ್ತಿರ್ತವೆ, ಅನೇಕ ಪರಮಾಣುಗಳು ಏನಾಗ್ತಿರ್ತವೆ ಹೋಗ್ತಿರ್ತವೆ. ಅದಕ್ಕಿಲ್ಲಿ ಯಾವಾಗ ನಿಜ ಶುದ್ಧಾತ್ಮನಿವನಿಗೆ ಅಭ್ಯಾಸ ಇಲ್ಲ, ಅನಾದಿ ಕಾಲದಿಂದ ಇಂದ ಅಂತಲ್ಲ, ಅನಾದಿ ಕಾಲದಿಂದ ನಿಮ್ಗೇನಿಲ್ಲ ಅಂತಂದ್ರೆ ಅದ್ರದ್ದು ಅಭ್ಯಾಸನೇ ಇಲ್ಲ. ಎದ್ರದ್ದು ಅಭ್ಯಾಸ ಇಲ್ಲ? ನಾ ಆತ್ಮ ಇದ್ದೇನೆ, ನಾನು ನಿಜ ಶುದ್ಧಾತ್ಮನಿದ್ದೇನೆ, ನನ್ನಿಂದನ ನನ್ನ ಹಿತ ಇದೆ ಅನ್ನುವಂಥದ್ದೇನಿಲ್ಲ ಅಂತಂದ್ರೆ ಅವ್ನಿಗೆ ಅದ್ರದ ಜ್ಞಾನ ಇಲ್ಲ. ಹೀಗಾಗಿ ತನ್ನನ್ನು ಕಾಣಬೇಕು ಅನ್ನುವಂಥದ್ದೇನಿಲ್ಲ ಅಂದ್ರೆ ಅಭ್ಯಾಸ ಇಲ್ಲ. ಹಾಗಾದ್ರೆ ಯಾವುದೂ ಅಭ್ಯಾಸ ಇಲ್ಲನ? ಇದು ಅಭ್ಯಾಸ ಇಲ್ಲ, ಉಳಿದದ್ದು ಎಲ್ಲ ಅಭ್ಯಾಸ ಅದಾವ. ಉಳಿದದ್ದು 5 ಗಂಟೆಗೆ 4 ಗಂಟೆಗೆ ಕೇಳ್ತಾನ. ಭಾಳಷ್ಟು ಸಾರಿ ಏನು ಮಾಡ್ತಾನಪ್ಪ ಅಂದ್ರೆ ದೊಡ್ಡ ದೊಡ್ಡ ಯೋಗಾಸನಗಳನ್ನು ಮಾಡ್ತಾನೆ, ಪ್ರಾಣಾಯಾಮಗಳನ್ನು ಮಾಡ್ತಾನೆ, ಆಮೇಲೆ ಅದಕ್ಕೇನು ಜಾಗಿಂಗ್ ಮಾಡ್ತಾನೆ. ಇನ್ನುಳಿದಂಥ ಅನೇಕ ಪ್ರಕಾರದ್ದು ಎಲ್ಲ ಅಭ್ಯಾಸ, ಒಳ್ಳೆ ಅಭ್ಯಾಸಗಳಿದಾವ್ರಿ, ಭಾಳ ಒಳ್ಳೆ ಅಭ್ಯಾಸಗಳಿದಾವೆ. ಆಮೇಲೆ ಕರೆಕ್ಟ್ 8 ಗಂಟೆಗೆ ಎದ್ದು ಮತ್ತೆ ಮಂದಿರಾದಿಗಳಿಗೆ ಹೋಗ್ತಾನೆ, ಸ್ನಾನಾದಿಗಳನ್ನು ಮಾಡಿ ಆಫೀಸ್ಗೆ ಹೋಗ್ತಾನೆ, ಆಫೀಸ್ದೆಲ್ಲ ಕೆಲಸ ಮಾಡ್ಕೊಂಡು ಮತ್ತೆ ಸಾಯಂಕಾಲ ಬರ್ತಾನೆ, ಮತ್ತೆಲ್ಲ ಫ್ಯಾಮಿಲಿ ಜೊತೆ ಎಲ್ಲ ತನ್ನ ಸಮಯವನ್ನು ಕಳೀತಾನೆ. ಇವೆಲ್ಲ ಒಳ್ಳೆ ಅಭ್ಯಾಸಗಳೇ. ಆದರೆ ಈ ಅಭ್ಯಾಸದಿಂದ ಏನಾಗೋದಿಲ್ಲ ಅಂತಂದ್ರೆ ಸಂಸಾರದ ಪರಿಭ್ರಮಣ ನಿಲ್ಲೋದಿಲ್ಲ. ಇದು ಮತ್ತಷ್ಟು ಅದಕ್ಕೆ ಚಾವಿ ಕೊಟ್ಟಂಗೈತೆ. ಗಡಿಯಾರಕ್ಕೆ ಚಾವಿ ಕೊಡ್ತೀವಲ್ಲ, ಹಂಗೆ ಚಾವಿ ಕೊಟ್ಟಂಗಿದೆ ಇದು. ಅದಕ್ಕೆ ಚಾವಿ ಕೊಡೋದು ಏನು ಮಾಡ್ಕೋಬೇಕು ಅಂತಂದ್ರೆ ನಿಲ್ಲಿಸ್ಬೇಕು. ಅಂದ್ರೆ ಏನಾಗ್ತದಂದ್ರೆ ಈ ಪರಿಭ್ರಮಣ ನಿಲ್ತದ. ಅದಕ್ಕೆ ಅನಾದಿಯಿಂದ ನಮ್ದು ಏನಾಗಿದೆ ಅಂದ್ರೆ ಹಿಂಗಾಗೈತ್ರಿ. ಯಾಕಂದ್ರೆ ನಾವು ಸಂಯೋಗದೊಳಗೆ, ಯಾಕಂದ್ರೆ ಇದ್ರ ಮುಂದೊಂದು ಸುದೃಷ್ಟಿ ತರಂಗಿಣಿ ಒಳಗೆ ಮುಂದೊಂದು ಅಧಿಕಾರ ಐತ್ರಿ. ಇವತ್ತು ಯಾವ ಅಧಿಕಾರ ನಾವು ಮುಗಿಸಿದಿಲ್ಲ, ಅದ್ರ ಮುಂದಿನ ಅಧಿಕಾರ ಇದೆ, ಸಂಗತಿ ಬಗ್ಗೆ ಇದೆ. ಸಂಗತಿಯ ಕುರಿತಾಗಿರ್ತಕ್ಕಂಥ ಹೇಯಜ್ಞೇಯ ಉಪಾದೇಯವನ್ನು ಹೇಳ್ತಾರೆ.
ಅಂದ್ರೆ ನಮ್ಮದ ಅಭ್ಯಾಸ ಯಾಕೆ ಆಗಲಿಲ್ಲ ಅಂದ್ರೆ ನಮ್ಮ ಸಂಗತಿ ಎಲ್ಲ ಎಂಥದ್ದೈತಿ ಅಂದ್ರೆ ಬ್ಯಾರೆ ಅಭ್ಯಾಸದವ್ರ ಜೊತೆಗೆ ಐತಿ. ಭಿನ್ನ ಭಾವಗಳನ್ನು ಹೊಂದಿರತಕ್ಕಂಥವ್ರ ಜೊತೆಗೆ, ಭಿನ್ನಾಭಿಪ್ರಾಯಗಳನ್ನು ಹೊಂದಿರತಕ್ಕಂಥವ್ರ ಜೊತೆಗೆ ನಮ್ಮದು ನಿರಂತರ ಏನಿದೆ ಅಂದ್ರೆ ಸಂಯೋಗ ಇದೆ, ನಿರಂತರ ಅವ್ರ ಜೊತೆಗೆ ಸಂಬಂಧ ಇದೆ. ನಾವು ಎಷ್ಟೋ ಪ್ರಯತ್ನ ಮಾಡ್ತಿರ್ತೀವಿ ಕೆಟ್ಟ ವಿಷಯಗಳನ್ನು ಮಾತಾಡಬಾರ್ದು, ಕೆಟ್ಟ ವಿಷಯಗಳನ್ನು ನೋಡಬಾರ್ದು, ಕೆಟ್ಟ ವಿಷಯಗಳನ್ನು ಕೇಳಬಾರ್ದು ಅಂತೇಳಿ. ಆವಾಗ ನಾವು ಯಾರು ಸಂಯೋಗದಾಗಿದ್ದೇವಲ್ಲ ಅವರೆಲ್ಲ ಅದರೊಳಗನೆ ಇರ್ತಾರೆ. ಹೀಗಾಗಿ ಅವ್ರು ನೋಡ್ಕೋತ ಕೂತ್ರು ಅಂದ್ರೆ ಇವು ಅವ್ರನ್ನ ನೋಡ್ಕೋತ ಕೂತ ಅದನ್ನು ಸಹಿತ ಏನು ಮಾಡ್ತಾನೋ ಅಂತಂದ್ರೆ ನೋಡ್ತಾರೆ ಅವ್ರ ಜೊತೆ. ಹೀಗಾಗಿ ಸಂಗತಿಯಿಂದ ಏನಾಗ್ತೈತಿ ಅಂತಂದ್ರೆ ವಿಸಂಗತಿ ಬಹಳ ಜಲ್ದಿ ಬೆಳಿತೈತಿ. ಆ ಕಾರಣದಿಂದ ನಮ್ಗೆ ಅಭ್ಯಾಸ ಯಾಕಾಗಿಲ್ಲ, ಶುದ್ಧಾತ್ಮನ ಅಭ್ಯಾಸ ಯಾಕಾಗಿಲ್ಲ ಅಂತಂದ್ರೆ ನಾವು ನಿರಂತರ ಅನಾದಿ ಕಾಲದಿಂದ ಏನಿದ್ದೀವಿ ಅಂತಂದ್ರೆ ಕ್ರಿಯಾಕಾಂಡದೊಳಗೆ ಏನು ತೊಡಗಿದ್ದೀವಿ, ಯಾವುದರಿಂದ ಸುಖ ಆಗ್ತಿದೆ ಅನ್ನುವಂಥದ್ದು ನಿರ್ಣಯ ಇಲ್ಲ ನಮ್ಗೆ. ಆ ಕಾರಣದಿಂದ ನಾವು ಹಲವಾರು ಕಾರ್ಯಗಳಿಗೆ ಏನಾಗ್ತಾ ಇದ್ದೀವಿ ಅಂತಂದ್ರೆ ಒಳಗಾಗ್ತಾ ಇದ್ದೀವಿ. ಅದಕ್ಕೆ ಸಮಾಜದೊಳಗೆ ಜಗತ್ತೊಳಗೆ ನಾವು ನೋಡ್ತಿರ್ತೀವಿ. ಏನಾದರೂ ಒಂದು ಹಿತ ಆಗಬೇಕಾಯ್ತು ಅಂತಂದ್ರೆ ಇವ್ನು ಭಾಳ ಜಲ್ದಿ ಏನಾಗ್ತಾನ ಅಂತಂದ್ರೆ ಬಾಹ್ಯ ಆಚರಣೆಗಳಿಗೆ ಏನಾಗ್ತಾನಂದ್ರೆ ತಲೆ ಕೊಡ್ತಾನೆ ಭಾಳ ಜಲ್ದಿ. ಉಳಿದ ಕಡೆಗೆ ಏನು ಮಾಡಂಗಿಲ್ಲ. ಆದರೆ ಯಾವ ಸಂದರ್ಭದೊಳಗೆ ತಂದು ಯಾರು ಒಳ್ಳೇದಾಗ್ತದೆ ಅಂತೇಳಿ ಯಾರಾದರೂ ಹೇಳಿದ್ರು ಅಂದ್ರೆ ಭಾಳ ಜಲ್ದಿ ಇವ್ನು ಏನಾಗ್ತದೆ ಅಂದ್ರೆ ಸ್ಲಿಪ್ ಡೌನ್ ಆಗ್ತಾನೆ, ಜರ್ದು ಬೀಳ್ತಾನೆ. ಮತ್ತು ಜರ್ದು ಬಿದ್ದ ಅಂದ್ರೆ ಎಳಂಗನ ಇಲ್ಲ. ಹಂಗೆ ಎಷ್ಟೋ ಜೀವಿಗಳು ಏನಾಗಿದಾವಂತಂದ್ರೆ ಈ ಒಂದು ಕಾರಣದಿಂದ ಅಂದ್ರೆ ನಿಜ ಶುದ್ಧಾತ್ಮನ ಜ್ಞಾನ ಇಲ್ಲದ ಬಾಹ್ಯ ಕ್ರಿಯಾಕಾಂಡದೊಳಗೆ ತೊಡಗಿನ ಏನಾಗಿದಾವು ಅಂತಂದ್ರೆ ಅನೇಕ ಅನಾಹುತಗಳಿಗೆ ಏನಾಗ್ತಾ ಇದ್ದಾರೆ ಅಂದ್ರೆ ಒಳಗಾಗ್ತಾ ಇದ್ದಾರೆ. ನೋಡ್ರಿ, ಎಲ್ಲಿಯವರೆಗೆ ನಿಜ ಶುದ್ಧಾತ್ಮನ ಅಭ್ಯಾಸವಿಲ್ಲ ಅಲ್ಲಿಯವರೆಗೆ ಅವನು ಕರ್ಮಗಳಿಂದ ಕಟ್ಟುತ್ತಲೇ ಇರುತ್ತಾನೆ ಮತ್ತು ಸಂಸಾರದಲ್ಲಿ ಪರಿಭ್ರಮಣ ಮಾಡುತ್ತಲೇ ಇರುತ್ತಾನೆ. ಯಾವ ಜೀವನಿಗೆ ನಿಜ ಶುದ್ಧಾತ್ಮನ ಅಭ್ಯಾಸವಿರುತ್ತದೆ ಅವನು ಮಾತ್ರ ಕರ್ಮಗಳಿಂದ ಬಿಡುಗಡೆ ಹೊಂದುತ್ತಾನೆ ಮತ್ತು ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಂಡೇ ತೀರುತ್ತಾನೆ. ಯಾರಿಗೆ ಈ ರೀತಿ ನಿಜ ಶುದ್ಧಾತ್ಮಂದ ಏನಿದೆ ಅಂತಂದ್ರೆ ಅಭ್ಯಾಸ ಇದೆ ಅವ್ರು ಮಾತ್ರ ಏನಾಗ್ತಾರಪ್ಪ ಅಂತಂದ್ರೆ ಕರ್ಮಗಳಿಂದ ಬಿಡುಗಡೆ ಹೊಂದಲಿಕ್ಕೆ ಅವ್ರಿಗೆ ಏನಿದೆ ಅಂದ್ರೆ ಅವಕಾಶ ಇದೆ. ಕರ್ಮಗಳಿಂದ ಬಿಡುಗಡೆ ಹೊಂದೋದ ಅಂದ್ರೆ ಏನ, ಕರ್ಮಗಳ ಕಡೆಗೆ ನೋಡದೇ ಇರೋದು. ಕರ್ಮ ಬಂಧನದಿಂದ ಉದಯದೊಳಗೆ ಬರ್ತಕ್ಕಂಥ ವಿಶೇಷತೆಗಳೇನಿದಾವಲ್ಲ ಅವುಗಳ ಕಡೆಗೆ ಆಸಕ್ತಿ ಭಾವದಿಂದ ನೋಡದೇ ಇರೋದೇನಿದೆ ಅಂತಂದ್ರೆ ಅಬಂಧಕವಾಗಿರ್ತಕ್ಕಂಥ ಪ್ರವೃತ್ತಿ ಪ್ರಕಟ ಆಗ್ತಿದೆ. ಬಹಳಷ್ಟು ಉದಾಹರಣೆಗಳನ್ನು ನಾವು ಏನು ಮಾಡ್ಬೋದು ಅಂದ್ರೆ ಆಗಮದೊಳಗೆ ನೋಡ್ಬೋದು. ಎಷ್ಟು ಜನ ಸಮ್ಯಕ್ ದೃಷ್ಟಿಗಳಿದ್ರು, ಎಷ್ಟು ಜನ ಕ್ಷಾಯಿಕ ಸಮ್ಯಕ್ ದೃಷ್ಟಿಗಳಿದ್ರು, ಅವರು ಎಲ್ಲ ಆಚರಣೆಗಳು ಹೆಂಗಿದ್ದುಪ್ಪ ಅಂತಂದ್ರೆ ಎಂಥ ಹುಟ್ಟಿದಾರೆ ಇವರ ಅನ್ನುವಂಥ ಮಟ್ಟಿಗೆ ಆಚರಣೆಗಳಿದ್ರು. ಆದ್ರೂ ಕೂಡ ಏನಾದ್ರು ಅಂತಂದ್ರೆ ಯಾವಾಗ ಸಮಯ ಬಂತು ಅವಾಗ ಅವುಗಳನ್ನು ಬಿಟ್ಟು ಅವ್ರು ಏನಾದ್ರು ಅಂತಂದ್ರೆ ಮುಕ್ತಿ ಮಾರ್ಗದೊಳಗೆ ಮುಂದೆ ಹೋದ್ರು. ಬಾಹ್ಯ ಕ್ರಿಯಾಕಾಂಡಗಳಿಂದ ಯಾರನ್ನೂ ಏನು ಮಾಡಕ್ಕೆ ಬರೋದಿಲ್ಲ ಅಂದ್ರೆ ಅಳಿಲಿಕ್ಕೆ ಬರೋದಿಲ್ಲ. ಯಾರು ಕೂಡ ಜಗತ್ತಿನೊಳಗ ನಿಂದೆಗೆ ಅರ್ಹರೇ ಇಲ್ಲ. ನಿಂದೆಗೆ ಅರ್ಹ ಯಾರಿದ್ದಾರೆ? ಯಾವ ನಮ್ಮ ಪಾಪ ಪ್ರವೃತ್ತಿಗಳಾಗ್ಲಿಕ್ಕತ್ತಾವಲ್ಲ ಒಳಗಿನಿಂದ ಅವೆಲ್ಲ ನಿಂದಾಸ್ಪದ ಅದಾವ. ಮತ್ತು ಹೊರಗಿದ್ದವ್ರದ್ದು ಎಲ್ಲ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಹೊರಗಿನ ಜೀವಿಗಳ ದೋಷಗಳನ್ನು ನೋಡಿ ನಿಂದ ಮಾಡ್ತಾ ಇದ್ದೀವಿ. ಜಗತ್ತಿನೊಳಗೆ ಯಾರು ಏನಿಲ್ಲ ಅಂದ್ರೆ ನಿಂದೆಗೆ ಅರ್ಹರಿಲ್ಲ, ಯಾರ್ದೂ ನಿಂದ ಮಾಡ್ಲಿಕ್ಕೆ ಅರ್ಹ ಇಲ್ಲ. ಬಹಳ ಕೆಟ್ಟ ಪ್ರವೃತ್ತಿ ಐತ್ರಿ ಅವ್ರದ, ಇರಲಿ. ಅವ್ರ ಪ್ರವೃತ್ತಿ ಅವ್ರ ಅಧೀನ ಇದೆ, ಅವ್ರ ಪ್ರವೃತ್ತಿ ಅವ್ರ ಉದಯಕ್ಕನುಸಾರವಾಗಿ ನಡೀತಾ ಇದೆ. ಮಾರೀಚಿನೇನು ಪ್ರವೃತ್ತಿ ಚಲೋ ಐತ್ರಿ. ಆದಿನಾಥರ ಪೌತ್ರ ಮಾರೀಚಿ ಅಲ್ಲೇ ಹೊರಗಡೆ ಏನಿದ್ದ ಅಂತಂದ್ರೆ ಅವರನ್ನು ವಿರೋಧ ಮಾಡುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿತ್ತು. ಮತ್ತು ಇಡೀ ಜಗತ್ತಿಗೆಲ್ಲ ಹುಚ್ಚಚ್ಚಿದ. ಮತ್ತು ಮುಂದೆ ಏನಾದ್ರಿ 24ನೇ ತೀರ್ಥಂಕರ್ ಅವರೇ. ಅಂದ್ರೆ ಹಿಂಗೆ ಈ ಒಂದು ನಮ್ಮ ಜೈನ ಆಚರಣೆಗಳನ್ನು ನೋಡಿತು ಅಂದ್ರೆ, ಜೈನ ಸಿದ್ಧಾಂತಗಳನ್ನು ನೋಡಿತು ಅಂತಂದ್ರೆ, ಸ್ವತಂತ್ರತೆಯ ಸಿದ್ಧಾಂತ ಗೊತ್ತಾದ ಮೇಲೆ ಯಾವ ಜೀವದೊಳಗೆ ಯಾವ ಸಮಯದೊಳಗೆ ಯಾವ ರೀತಿಯಾಗಿರ್ತಕ್ಕಂಥ ಪರ್ಯಾಯದ ಉತ್ಪತ್ತಿ ಆಗ್ತೈತಿ ಅನ್ನೋದು ನಾವು ಏನು ಮಾಡಕ್ಕೆ ಬರೋದಿಲ್ಲ ಅಂದ್ರೆ ಹೇಳಲಿಕ್ಕೆ ಆಗೋದಿಲ್ಲ. ಹಿಂಗೆ ಯಾರ್ರಿ ಅಂದ್ರೆ ಮೊನ್ನೆ ಕಂಬಳಿ ಕತ್ತಿ ನೋಡಿದಿಲ್ಲ ಅಂದ್ರೆ ಯಾವ ಜೀವದೊಳಗೆ ಎಂಥ ಭಯಂಕರ ಕಳ್ಳಿದ್ದ, ಆದ್ರೂ ಕೂಡ ಏನಾದ ಅಂತಂದ್ರೆ ಯಾವಾಗ ಆ ಒಂದು ಪ್ರವೃತ್ತಿಯನ್ನು ನೋಡ್ತಾನ, ಇಷ್ಟು ಪ್ರಾಮಾಣಿಕ ಇರ್ತಕ್ಕಂಥ ವ್ಯಕ್ತಿ ಅದಲ್ಲಪ್ಪ, ಇಂಥವನನ್ನು ಕಳ್ಕೊಂಡು ಮಾಡಕ್ಕೆ ಬಂದಿದ್ದೀನ, ಇಂಥ ಮಂತ್ರಿ ಇದ್ರೆ ಇರಬೇಕು ದೇಶದ ಜನತೆಗೆ ಹಿತ ಮಾಡುವಂಥವ್ರು ಅಂತ ತಿಳ್ಕೊಂಡು ಅವ್ನು ತನ್ನ ಪ್ರವೃತ್ತಿಯನ್ನು ಏನು ಮಾಡ್ಕೊಂಡ್ರೆ ಬದಲಿಸ್ಕೊಂಡ್ರಿ. ಅಂದ್ರೆ ಯಾವ ರೀತಿಯಿಂದ ನಿಮಿತ್ತ ಆಗ್ತದ ಹೇಳಲಿಕ್ಕೆ ಬರೋದಿಲ್ಲ. ಯಾವ ಪ್ರಕಾರದಿಂದ ನಿಮಿತ್ತ ಕಾರಣ ಆಗ್ತೈತಿ ಅನ್ನೋದನ್ನ ಏನು ಮಾಡಕ್ಕೆ ಬರೋದಿಲ್ಲ ಅಂದ್ರೆ ಹೇಳಕ್ಕೆ ಬರೋದಿಲ್ಲ.
ಯಾರ್ದು ಉಪಾದಾನ ಹೆಂಗೆ ತಯಾರೈತ್ರಲ್ಲ ಆ ಪ್ರಕಾರದ ನಿಮಿತ್ತ ಅವು ಸಹಜವಾಗಿ ಏನಾಗ್ತದೆ ಅಂತಂದ್ರೆ ಪ್ರಾಪ್ತ ಆಗ್ತದೆ. ಇವತ್ತು ಗುರುಪೂರ್ಣಿಮೆ ಐತ್ರಲ್ಲ, ಗುರುಪೂರ್ಣಿಮೆ ಇಲ್ಲಿ ಅದು ಚಿತ್ರನೂ ಇದೆ. ಬ್ರಾಹ್ಮಣ ಎಷ್ಟೋ ಜನ ಶಿಷ್ಯರನ್ನ ತಗೊಂಡು ಏನು ಮಾಡ್ತಿದ್ದಂದ್ರೆ ವಿದ್ಯಾಭ್ಯಾಸ ಮಾಡಿಸ್ತಿದ್ದ. ಆದರೂ ಕೂಡ ಅವಂಗೇನಿರಲಿಲ್ಲ ಅಂದ್ರೆ ಅದರೊಳಗೆ ಸಮಾಧಾನ ಇರಲಿಲ್ಲ. ಅವ್ನು ಇನ್ನೂ ಹೆಚ್ಚಿಂದ ಆಚಾರ್ಯರಿದ್ರಿ, ಅನ್ಯ ಮತದೊಳಗೆ ಆಚಾರ್ಯರಿದ್ರು ಅವರು. ಆದ್ರೂ ಕೂಡ ನಾ ಏನು ಅಭ್ಯಾಸ ಮಾಡ್ತಾ ಇದ್ದೀನಲ್ಲ ಇದು ಏನಿಲ್ಲ ಅಂದ್ರೆ ಇದ್ರಾಗ ಸುಖ ಇಲ್ಲ, ಹಿಂಗೆ ಒಳಗೆ ಅವಂಗಿತ್ರಿ. ಆದ್ರೂ ಕೂಡ ಏನಿದ್ದ ಅಂದ್ರೆ ಇಷ್ಟು ಜನ ಶಿಷ್ಯರದಲ್ಲ ಇವ್ರಿಗೆ ನಾ ಗುರು ಇದ್ದೀನಿ ಅನ್ನುವಂಥ ಅಭಿಮಾನವೂ ಇತ್ತು. ಅವಾಗ ಯಾವಾಗ ಆ ಇಂದ್ರ ಬಂದ ಆ ವಟುವಿನ ವೇಷ ಹಾಕೊಂಡ ಅದೊಂದು ಸೂತ್ರವನ್ನು ಕೇಳ್ತಾನ, ಆ ಸಮಯದೊಳಗೆ ಆಶ್ಚರ್ಯ ಆಗ್ತದೆ. ನಾ ಎಂದೂ ಕೇಳಿಲ್ಲ ಇದನ್ನ ಅಂತ ಒಳಗಿನ ಮನಸ್ಸು ಹೇಳ್ತಿದ್ರೆ ಅವ್ನು ಹೇಳಂಗಿಲ್ಲ, ಒಳಗಿನ ಮನಸ್ಸು ಹೇಳ್ತಾರೆ. ಅವಾಗ ಅದರ ಬಗ್ಗೆ ಅವಂಗೆ ಕುತೂಹಲನೂ ಬರ್ತಿತ್ರಿ. ಏನು ಹೇಳ್ತಾ ಇದ್ದಾರೆ ಇವರ 6 ದ್ರವ್ಯ 7 ತತ್ವ 9 ಪದಾರ್ಥ ಏನು ಹೇಳ್ತಾ ಇದ್ದಾರೆ, ಇದನ್ನ 5 ಅಸ್ಥಿಕಾಯ ಇದು ಎಂದೂ ನಾ ಕೇಳಿಲ್ಲ ಅಂತ ಅವನ ಮನಸ್ಸು ಒಳ ಮನಸ್ಸು ಹೇಳಿ. ಆದರೂ ಕೂಡ ಏನು ಹೇಳ್ತಾನೆ ಅಂತಂದ್ರೆ ಇದನ್ನ ನಿನಗೆ ಹೇಳಂಗಿಲ್ಲ, ನಿನ್ನ ಗುರುಗೆ ಹೇಳ್ತಾನೆ ನಡಿ ಅಂತ ತಿಳ್ಕೊಂಡು ಏನು ಮಾಡಿದ್ರಿ ಅವ್ರ ಗುರು ತನಕ ಬಂದು. ಎಷ್ಟು ಜನ ಮಹಾವೀರ ತೀರ್ಥಂಕರ ಗಣಧರ ಇದ್ರಲ್ಲ ಅದ್ರೊಳಗಿನ ಹೆಚ್ಚು ಜನ ಎಲ್ಲ ಏನಿದ್ರು ಅಂದ್ರೆ ಬ್ರಾಹ್ಮಣರೇ ಇದ್ದಾರೆ, ಎಲ್ಲರೂ ಬ್ರಾಹ್ಮಣರೇ ಇದ್ದಾರೆ. ಮತ್ತು ಯಾರೂ ಕೂಡ ಏನಿರಲಿಲ್ಲ ಅಂದ್ರೆ ಸಾಮಾನ್ಯ ಇರಲಿಲ್ಲ, ಎಲ್ಲ ಅಸಾಮಾನ್ಯ ಇರ್ತಕ್ಕಂಥ ಪ್ರಚಂಡ ವಿದ್ವಾನ ಇದ್ದರ್ರಿ ಅವ್ರ ಮತದೊಳಗೆ. ಅವ ಏನು ಮಾಡ್ಲಿಕ್ಕೆ ಸಾಧ್ಯ ಐತಿ ಅಂತಂದ್ರೆ ಇನ್ನೋರ್ವ ಜ್ಞಾನಿಗಳನ್ನ ಸರಿಯಾಗಿ ಪರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅವಾಗ ಕೇಳಲಿಕ್ಕೆ ಬಂದಂಥ ಆ ವಟುವಿನ ವೇಷದೊಳಗೆ ಬಂದಂಥವನ ಜೊತೆಗೆ ಏನು ಮಾಡಿದ್ರು ಅಂತಂದ್ರೆ ಸಮೋಶರಣಕ್ಕೆ ಬಂದರು. ಅಲ್ಲೇನಾಗ್ಬೇಕ್ರಿ, ಮಾನಸ್ತಂಭವನ್ನು ನೋಡಿದ್ರು, ಮಾನೆಲ್ಲ ಗಲನಾಗಿ ಹೋಯಿತು. ತಕ್ಷಣ ಅವ್ರ ಪ್ರಶ್ನೆಗೆ ಪರಿಹಾರ ಸಿಕ್ತು. ತಕ್ಷಣ ಎಲ್ಲವನ್ನ ತೆಗೆದು ಹಾಕಿದ್ರು. ನಾ ಇಷ್ಟು ಜನರಿಗೆ ಗುರು ಇದ್ದೀನಿ, ಅವ್ರದ್ದು ಗತಿ ಏನು ವಿಚಾರ ಇಲ್ಲ. ಅವರು ತೆಗೆದ್ರು, ಅವ್ರ ಶಿಷ್ಯರು ಕೂಡ ಏನಾದ್ರು ಅಂದ್ರೆ ತೆಗೆದ ದಿಗಂಬರತ್ವವನ್ನು ಧಾರಣ ಮಾಡಿ ಎಲ್ಲಿಗೆ ಹೋದ್ರಿ, ಗಣಧರ ಪರಮೇಷ್ಠಿನ ಆದ್ರಿ. ನಾ ಗಣಧರ ಆಗವಂತ ಹಾದಿ ನೋಡ್ಕೊಂತ ಕುಂತವ್ರು ಯಾರೇ ಇರಬಹುದು ಅದ್ರಾಗ, ಅವ್ರು ಎಂದೂ ಆ ಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರೇನಾದ್ರಿ ತಕ್ಷಣ ಏನಾದ್ರು ಅಂತಂದ್ರೆ ಗಣಧರ ಪರಮೇಷ್ಠಿಯಾಗಿ ಅವಾಗ ಏನಾಯ್ತು, 66ನೇ ದಿವಸಿಗೆ ದಿವ್ಯಧ್ವನಿ ಏನಾಯ್ತು ಪ್ರಾರಂಭ ಆಯ್ತು. ಸಹಜವಾಗಿನ ಇದ್ರೊಳಗೆ ಯಾವುದು ಏನಿಲ್ಲ ಅಂದ್ರೆ ಕೃತಕ್ಕಿಲ್ಲ, ಸಹಜ ಇದೆ ಎಲ್ಲ. ಮೊದಲ ಯಾಕೆ ಬರಲಿಲ್ಲ, ಈಗ ಯಾಕೆ ಬಂದ್ರು, ಈ ಪ್ರಶ್ನೆನೇ ವಸ್ತು ಸ್ವಭಾವದೊಳಗೆ ಇಲ್ರಿ. ಯಾವ ಸಮಯದೊಳಗೆ ಹೆಂಗಾಗೋದಿದೆ ಅದು ನಿಶ್ಚಿತ ಇದೆ. ಹೀಗಾಗಿ ಪ್ರಶ್ನೆ ಮಾಡೋದನ್ನ ಏನಿದೆ ಅಂತಂದ್ರೆ ತಪ್ಪಿದೆ. ಅವಾಗ ಸಹಜವಾಗಿ ಏನಾಯ್ತು ಅಂತಂದ್ರೆ ನಡೀತು ಅಂದ್ರೆ ಒಳಗಿನಿಂದ ಜಾಗೃತ ಆಯ್ತು ಅಂತಂದ್ರೆ ಸಹಜವಾಗಿ ಕಾರ್ಯ ಏನಾಗ್ತದೆ ಅಂದ್ರೆ ಸಂಪನ್ನ ಆಗ್ತದೆ. ಉಪಾದಾನದ ಯೋಗ್ಯತೆ ಬಂತು ಅಂದ್ರೆ ನಿಮಿತ್ತ ಸಹಜ ಉಪಲಬ್ಧ ಆಗೇ ಆಗ್ತದೆ, ತನ್ನಿಂತಾನೇ ಇರ್ತದೆ. ಇದ್ರೊಳಗೆ ಸ್ವಯಂ ಆ ಇಂದ್ರಭೂತಿಂದಂತೂ ಏನಿತ್ತು ಅಂದ್ರೆ ಉಪಾದಾನದ ಯೋಗ್ಯತಾ ಪಕ್ವಾಗಿ ಅವು ಸಹಜ ಏನಾದ್ರು ಅಂತಂದ್ರೆ ಅವರಂತೂ ಮಣಪ್ಪರೆ ಜ್ಞಾನಧಾರಿಗಳಾಗಿ ಗಣಧರಾದರು. ಅದರ ಜೊತೆಗೆ ಅಲ್ಲಿರ್ತಕ್ಕಂಥ ಎಷ್ಟೋ ಜೀವಿಗಳದ್ದು ಉಪಾದಾನ ಕೂಡ ಪಕ್ವಾಗಿತ್ರಿ. ಹೀಗಾಗಿ ಸಹಜ ಏನಾಯ್ತು ಅಂತಂದ್ರೆ ಈ ಗುರುಗಳಿಂದ ಆ ಪರಮ ಗುರುಗಳದ್ದು ಉಪದೇಶ ಏನಾಯ್ತು ಅಂದ್ರೆ ಸಹಜ ಹೊಮ್ಮಿತು. ಇಡೀ ಎಲ್ಲ ಜೀವಿಗಳದ್ದು ಉಪಾದಾನ ಪಕ್ವಾಗಿರೋದ್ರಿಂದ ಅಂತ ಪವಿತ್ರವಾಗಿರ್ತಕ್ಕಂಥ ಉಪದೇಶ ಏನಾಯ್ತು ಅಂದ್ರೆ ಪ್ರಾಪ್ತ ಆಯ್ತು. ಇಂದ್ರನಿಂದ ಇದೆಲ್ಲ ಆಯ್ತು ಅಂತ ಅನ್ಲಿಕ್ಕೆ ಬರೋದಿಲ್ಲ. ಗೌತಮ ಗಣಧರ ಬಂದ್ರಣ ಇದಾಯ್ತು ಹಿಂಗೂ ಅನ್ಲಿಕ್ಕೆ ಬರೋದಿಲ್ಲ. ಎಲ್ಲಾರ್ದು ಯೋಗ ಯಾವಾಗ ಪಂಚ ಸಮವಾಯಗಳ ಕೂಡ್ತಾವ ನೋಡ್ರಿ, ಆ ಸಮಯದೊಳಗೆ ಸ್ವಾಭಾವಿಕವಾಗಿ ಏನಾಗ್ತದ ಅಂತಂದ್ರೆ ಆ ಪ್ರಕಾರದ ಒಂದು ದಿವ್ಯಧ್ವನಿ ಏನಾಯ್ತು ಪ್ರಾರಂಭ ಆಯ್ತು. ಹೀಗಾಗಿ ಆ ಗುರುಗಳನ್ನ ಈ ಗುರುಗಳು ಏನು ಮಾಡಿದ್ರು ಅಂತಂದ್ರೆ ಆಶ್ರಯ ತಗೊಂಡ್ರು, ಅವರ ದಿವ್ಯಧ್ವನಿಯನ್ನು ಕೇಳಿದ್ರು. ಅದ ದಿವಸ ಏನಿತ್ತು ಅಂದ್ರೆ ಪೌರ್ಣಿಮೆ ಆಗಿತ್ತು. ಆ ಪೌರ್ಣಿಮೆಯ ದಿನದಿಂದ ಏನಾಯ್ತು ಅಂತಂದ್ರೆ ಇವತ್ತ ಆ ಒಂದು ಏನು ಯಾವ ರೂಪಗಳು ಮಾಡ್ತಾರೆ, ಗುರು ಪೂರ್ಣಿಮೆ ಅಂತ ತಿಳ್ಕೊಂಡು ಏನು ಮಾಡ್ತಾರಂದ್ರೆ ಆಚರಣೆ ಮಾಡ್ಕೊಂಡು ಬರ್ತಾರೆ. ನಿಜವಾಗಿ ಯಾವಾಗ ಜ್ಞಾನ ಆಯ್ತಲ್ಲ, ಜಬ್ ಜಾಗ ತಬ್ ಸವೇರ, ಯಾವಾಗ ಒಳಗೆ ಜಾಗೃತಿ ಐತಿ ಆ ದಿವಸ ಏನಿದೆ ಅಂತಂದ್ರೆ ಯಾವುದಾದ್ರೂ ಒಬ್ಬರು ಗುರು ನಮ್ಗೆ ಏನಾಗಿರ್ತದೆ ನಿಮಿತ್ತಿರತ್ತಾರ, ಆ ದಿವಸ ನಾವು ಪೂರ್ಣತೆಯ ಲಕ್ಷ್ಯ ಪ್ರಾಪ್ತ ಮಾಡ್ಕೊಂಡೇವು ಅಂದ್ರೆ ಆ ದಿವಸ ನಮಗೆ ಪೂರ್ಣಿಮಾನ ಐತ್ರಿ. ಅಮಾಶಿದ್ರೆ ಇರುವಲ್ತಕ್ಕ, ಆದ್ರೆ ನಮಗೆ ಪೂರ್ಣತೆ ಪ್ರಾಪ್ತ ಆಯ್ತು ಅಂತಂದ್ರೆ ಆ ದಿವಸ ಏನಿದೆ ಅಂತಂದ್ರೆ ಅದು ಪೂರ್ಣಿಮಾನ ಇದೆ. ಆ ಪ್ರಕಾರ ಇಲ್ಲೂ ಸಹಿತ ಅದನ್ನೇ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಹೇಳ್ತಾ ಇದ್ದಾರೆ, ಜೀವನಿಗೆ ಕರ್ಮ ಬಂಧ ಯಾಕೆ ಆಗ್ತಿದೆ ಅಂತಂದ್ರೆ ಅಭ್ಯಾಸದ ಬಲದಿಂದ
ಯಾವ ಅಭ್ಯಾಸ? ದುರಾಭ್ಯಾಸ, ದುಷ್ಟ ಅಭ್ಯಾಸಗಳನ್ನು ನಾವೇನು ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಬೆಳೆಸ್ಕೊಂಡಿದ್ದೀವಿ. ಹೆಂಗೆ ಬೆಳೆದದಿದು? ಹೆಂಗೆ ಬೆಳೆದಂದ್ರೆ ಯಾವ ಸಂಗತಿಯೊಳಗೆ ನಾವಿದ್ದೀವಲ್ಲ ಆ ಸಂಗತಿಯೊಳಗೆ ಬೆಳೆದ ತನ್ನಿಂತಾನೆ ಬೆಳಿತೀವಿ, ಸಹಜವಾಗಿ ಬೆಳಿತೀವಿ. ನಾವು ಹೆಂಗಿರ್ತೀವಿ ಹಂಗೆ ಹಿಂಬಾಲಕರು ಕೂಡ ಅದೇ ಪ್ರಕಾರ ಏನು ಮಾಡ್ತಿರ್ತಾರೆ ಆಚರಣೆ ಮಾಡ್ತಿರ್ತಾರೆ. ನಾವು ಹೆಂಗೆ ಆಚರಣೆ ಮಾಡ್ತೀವಿ, ನಮ್ಮ ಮನೆಯೊಳಗೆಲ್ಲರೂ ಹೆಂಗಿದಾರಲ್ಲ ಹಂಗೆ ನಾವು ಆಚರಣೆ ಮಾಡ್ತೀವಿ. ಊಟ ತಿನಿಸ, ನಡೆ ನುಡಿ, ವೇಷ ಭೂಷೆ ಇವೆಲ್ಲವೂ ಕೂಡ ಹೆಂಗಿರ್ತಾವೆ ಅಂತಂದ್ರೆ ನಾವು ಯಾವ ಪ್ರಕಾರದ ಅಭ್ಯಾಸಗಳನ್ನು ರೂಢಿ ಮಾಡ್ಕೊಂಡಿರ್ತೀವಿ ಅದೇ ಪ್ರಕಾರ ಇರ್ತಾವೆ. ತಿಳಿತೇನ್ರಿ? ಬಹಳಷ್ಟು ಕಡೆಗೆ ಏನಿದೆ ಅಂತಂದ್ರೆ ಬಹಳ ವಿಪರೀತವಾಗಿರ್ತಕ್ಕಂಥ ಅಭ್ಯಾಸಗಳು ಇದ್ದದ್ದನ್ನು ನಾವು ಏನು ಮಾಡ್ತೀವಿ ಅಂದ್ರೆ ಕಾಣ್ತೀವಿ. ಬಹಳ ವಿಪರೀತವಾದಂಥ ಅಭ್ಯಾಸಗಳು ಜೈನರು ಇದ್ದುಕೊಂಡ. ಯಾಕಿದು ಹಿಂಗೆ? ಹಿಂಗೆ ಅಂತಂದ್ರೆ ಆ ಪ್ರಕಾರದ ಅಭ್ಯಾಸದ ಸಂಗತಿಯೊಳಗನೆ ಇರ್ತಾರ್ರಿ ಅವ್ರು. ಹಿಂಗಾಗಿ ಅದು ಏನಾಗ್ತದೆ ಅಂತಂದ್ರೆ ಸಹಜವಾಗಿ ಬೆಳೀತದೆ. ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ನಮ್ಮದ ಅಭ್ಯಾಸ, ನಮಗೊಂದು ನಿಯಮಿತತೆ ಇಲ್ಲ. ನಮಗೊಂದು ನಿಯಮಿತ ರೂಪದ ಅಭ್ಯಾಸವನ್ನು ನಾವು ಮಾಡ್ಕೊಂಡಿವಿ ಅಂತಂದ್ರೆ ಜ್ಞಾನದ ಪರಿಪಕ್ವತೆಯಿಂದ ಅದು ಅಭ್ಯಾಸ ಆಯಿತು ಅಂದ್ರೆ ಅವಾಗ ಅದರದ್ದು ಫಲ ನಮಗೆ ಏನಾಗ್ತದೆ ಅಂದ್ರೆ ಸಹಜವಾಗಿ ಸಿಕ್ಕೇ ಸಿಗ್ತದೆ. ಆದುದರಿಂದ ಜೀವನಿಗೆ ಕರ್ಮಬಂಧ ಎಂದರೆ ಸಂಸಾರದ ಮೂಲವು ನಿಜ ಶುದ್ಧಾತ್ಮನ ದರ್ಶನದ ಅಭಾವವೇ ಇದ್ದರೆ ಮೋಕ್ಷದ ಮೊದಲ ಕಾರಣವು ನಿಜ ಶುದ್ಧಾತ್ಮ ದರ್ಶನವೇ ಇದೆ. ದರ್ಶನ ಆಗದೇ ಇರೋದು, ನಿಜ ಶುದ್ಧಾತ್ಮನ ಪ್ರಾಪ್ತಿ ಆಗದೇ ಇರೋದೇನಿದೆ ಅಂದರೆ ಸಂಸಾರಾವಸ್ಥೆ ಇದೆ. ನಿಜ ಶುದ್ಧಾತ್ಮನ ಪ್ರಾಪ್ತಿ ಆಯಿತು ಅಂತಂದ್ರೆ ಅದೇ ಏನಿದೆ ಅಂದರೆ ಸಮ್ಯಕ್ ದರ್ಶನ ಇದೆ. ಅದ ನಿಜ ಶುದ್ಧಾತ್ಮನ ದರ್ಶನ ರೂಪದಿಂದನೇ ಅದೇನಾಗ್ತದೆ ಅಂದ್ರೆ ಪ್ರಾರಂಭ ಆಗ್ತದೆ. ಫಸ್ಟ್ ಕಣ ಏನೈತಿ ಅಂತಂದ್ರೆ ಮೊದಲನೇ ಸ್ಟೆಪ್ ಏನಿದೆ ಅಂದ್ರೆ ಸಮ್ಯಕ್ ದರ್ಶನ ಐತ್ರಿ. ಫಸ್ಟ್ ಸ್ಟೆಪ್ ಸಮ್ಯಕ್ ದರ್ಶನ ಇರೋದ್ರಿಂದನೇ ಇಲ್ಲಿಂದನೇ ನಿಜವಾಗಿ ಏನಾಯಿತು ಅಂದ್ರೆ ಧರ್ಮದ ಪ್ರಾರಂಭ ಆಯಿತು. ಇನ್ನು ಈ ಸ್ಟೆಪ್ದೊಳಗೆ ನಮ್ಮದು ಫೇಲ್ ಆಯಿತು ಅಂದ್ರೆ ಮೊದಲನೇ ಸ್ಟೆಪ್ ನಮ್ಮದಿಲ್ಲ. ಹಿಂಗಾಗಿ ಎರಡನೇ ಸ್ಟೆಪ್ಪಕ್ಕೆ ನಮ್ಗೆ ಏನಾಗೋದಿಲ್ಲ ಅಂದ್ರೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ಎಲ್ಲಿರೋರ ಮೊದಲನೇ ಸ್ಟೆಪ್ಪದ ಮೇಲೆ ಅವರು 4-5 ಜನ ಊರಿಗೆ ಹೊಂಟಿದ್ರು. ಕತ್ಲೆ ಆಯ್ತ್ರಿ. ಕತ್ಲೆ ಆದ ಬಳಿಕ ಇನ್ನು ದೋಣಿಯೊಳಗೆ ಕೂತ್ ಹೋಗೋದಿತ್ತು. ಎಲ್ಲರೂ ಶಾಣೆರಲ್ಲ, ದೋಣಿಯೊಳಗೆ ಕೂತ್ರು ಮತ್ತು ಹೊಡೆದ್ರು. ಇನ್ನು ಯಾಕೆ ಬರವಾ ಬೆಳಕಾಯ್ತ್ರಿ. ಬೆಳಕಾದ ಬಳಿಕ ನೋಡ್ತರು ಅದು ಹಗ್ಗ ಏನಿತ್ರಿ ಹಂಗ ಕಟ್ಟಿದ ಇತ್ತು. ದಂಡಿಗೆ ಅದು ಹಗ್ಗ ಕಟ್ಟಿದಿತ್ರಿ ಮಜಬೂತ. ಬಿಚ್ಚೇ ಇಲ್ಲ, ಯಾರಿಗೂ ಬಿಚ್ಚೋದು ಕಲ್ಪನಾನೇ ಇಲ್ಲ. ಹಂಗ ಇವ್ರು ಹೊಡಿತಾನೇ ಇದ್ದಾರೆ. ಹಿಂಗಾಗಿ ಬೆಳಕಾದ್ರೂ ಕೂಡ ಎಲ್ಲಿದಾರಲ್ಲ ಅಲ್ಲೇ ಇದ್ರು. ಹಂಗ ನಮ್ಮ ಹಗ್ಗನು ಏನಾಗಿದಾವ್ರಿ, ನಾವು ಭೀ ಹಗ್ಗ ಕಟ್ಟೆ ಹೊಡಿತಾ ಇದ್ದೀವಿ. ಎಲ್ಲ ಕಟ್ಟಿದ್ದುದವ್ರು ನಮ್ಮ ಇಲ್ಲಿದ್ದು ಬಿಟ್ಟರು ಪ್ಲೇ ಎಲ್ಲಿ ಹೋಗೋರು ನಾವು? ಇಲ್ಲಿದ್ದು ಬಿಟ್ಟರು ಪ್ಲೇ ಸೀದಾ ಎಲ್ಲಿ, ಯಾವ ಟ್ರೈನ್ ಯಾವ ಸೀಟ್ ಎಲ್ಲ ಆಲ್ರೆಡಿ ಬುಕ್ಡ್. ಯಾವಾಗ ಹೋಗೋದು ಹೋದ ನಂತರ 8 ದಿವಸದ್ದೆಲ್ಲ ಉಳಿದಿತ್ತಲ್ಲ ಅದೆಲ್ಲ ಹೆಂಗೆ ಪ್ಯಾಕಪ್ ಮಾಡ್ಬೇಕು ಇವೆಲ್ಲ ಪ್ಲ್ಯಾನ್ ಈಗಿಂದ ಏನಾಗಿದಾವೆ ಅಂದ್ರೆ ನಡೆದು. ನಮ್ಮದೆಲ್ಲ ಹಗ್ಗ ಕಟ್ಟಿ ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ದೋಣಿಯನ್ನು ನಡೆಸ್ತಾ ಇದ್ದೀವಿ. ಎರಡು ದೂರ ಹೋಗೋದ್ರಿ, ಎಲ್ಲಿಯೂ ಹೋಗೋದಿಲ್ಲ, ಅಲ್ಲೇ ಕುಳ್ಬಂದು ಸುತ್ತ ಕುಳ್ಳಾರಿಸೋದು ಅಂದಂಗೆ ಅದೇನಂತಾರ ನಮ್ಮ ಗ್ರಾಮೀಣ ಭಾಷೆ ಒಳಗೆ ಹೇಳ್ತಾರೆ. ಹಿಂಗಾಗಿ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿಂದ ಈ ಅಭ್ಯಾಸದ ಬಲದಿಂದ ನಮಗೇನಾಗೋದಿಲ್ಲ ಅಂತಂದ್ರೆ ಹೊರಗಡೆ ಅಂದರೆ ಇದರಿಂದ ಬಾಹ್ಯದೊಳಗೆ ಇದರಿಂದ ಹೊರಗಡೆ ಇರ್ತಕ್ಕಂಥ ಇವೆಲ್ಲ ಕ್ರಿಯೆಗಳಿಂದ ಭಿನ್ನ ಇರ್ತಕ್ಕಂಥ ತತ್ವದ ಅಭ್ಯಾಸ ಏನಾಗಂಗಿಲ್ಲ ಅಂತಂದ್ರೆ ಪ್ರಾಪ್ತ ಆಗಂಗಿಲ್ಲ. ಈ ಅಭ್ಯಾಸದೊಳಗೆ ನಾವೇನಾಗಿದ್ದೀವಿ ಅಂತಂದ್ರೆ ತೊಡಗಿದ್ದೀವಿ. ನಿಜ ಶುದ್ಧಾತ್ಮನ ದರ್ಶನವಿಲ್ಲದೆ ಯಾರೂ ಪೂರ್ಣತೆಯನ್ನು ಪ್ರಾಪ್ತ ಮಾಡಿಕೊಳ್ಳುವ ಸಾಧ್ಯತೆಯೇ ಇಲ್ಲ. ಶುದ್ಧಾತ್ಮನ ದರ್ಶನ ಇಲ್ಲದ ಪೂರ್ಣತೆ ಯಾರಿಗೂ ಏನಾಗೋದಿಲ್ಲ ಅಂದ್ರೆ ಪ್ರಾಪ್ತ ಆಗುವ ಸಾಧ್ಯತೆಯೇ ಇಲ್ಲವೇ ಇಲ್ಲ. ಇದೇ ಮಾತನ್ನು ಸಮಯ ಸಾರದ 190 ಈ ನಡೆದೈತೆ ಅದ ನೋಡ್ರಿ 190, 191, 192ನೇ ಗಾಥೆಗಳ ಟೀಕೆಯಲ್ಲಿ ಮೂಡಿ ಬಂದ ಕಲಶ ಕಾವ್ಯದಲ್ಲಿ ಸಿದ್ಧರಾದವರೆಲ್ಲರೂ ಭೇದ ವಿಜ್ಞಾನದಿಂದಲೇ ಸಿದ್ಧರಾಗಿದ್ದಾರೆ, ಬದ್ಧರಾದವರೆಲ್ಲರೂ ಆ ಭೇದ ವಿಜ್ಞಾನದ ಅಭಾವದಿಂದಲೇ ಬದ್ಧರಾಗಿದ್ದಾರೆ ಎಂದು ಹೇಳಿದ್ದಾರೆ. ಭೇದ ವಿಜ್ಞಾನವಿರಲಿ ಅಥವಾ ನಿಜ ಶುದ್ಧಾತ್ಮನ ಅಭ್ಯಾಸವಿರಲಿ ಎರಡೂ ಏಕಾರ್ಥವಾಚಿಯಾಗಿವೆ. ಭೇದ ವಿಜ್ಞಾನ ಅಂದ್ರೂ ಒಂದ ಮತ್ತು ಶುದ್ಧಾತ್ಮನ ಅನುಭವ ಅಂದ್ರೂ ಒಂದ, ಎರಡೂ ಏಕಾರ್ಥವಾಚಿದ. ಅದಕ್ಕೆ ಭೇದ ವಿಜ್ಞಾನದ ಜ್ಯೋತಿ ಅಂಥೇಳಿ ಅಮೃತಚಂದ್ರರು ಭಾಳ ಅದಕ್ಕೇನಿದೆ ಅಂತಂದ್ರೆ ಮಹತ್ವವನ್ನು ಕೊಡ್ತಾರೆ. ಅಮೃತಚಂದ್ರಾಚಾರ್ಯರು
ಭೇದ ವಿಜ್ಞಾನದ ಜ್ಯೋತಿಗೆ ಏನು ಮಾಡ್ತಾರೆ ಅಂತಂದ್ರೆ ಹೆಜ್ಜೆ ಹೆಜ್ಜೆಗೂ ಕೂಡ ಅದನ್ನು ನೆನಪಿಸ್ಕೊಳ್ತಾರೆ. ಯಾಕಂದ್ರೆ ಭೇದ ವಿಜ್ಞಾನ ಇದ್ರಣ ಏನಿದೆ ಅಂತಂದ್ರೆ ನಾವು ಮುಕ್ತಿಗೆ ಪ್ರಾಪ್ತ ಆಗ್ಲಿಕ್ಕೆ ಸಾಧ್ಯ ಇದೆ. ಯಾವುದ್ರೊಳಗೆ ಭೇದ ವಿಜ್ಞಾನ ಮಾಡೋದಿದೆ? ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಭೇದ ವಿಜ್ಞಾನದ ಅಭಾವ. ಯಾಕೆ ಭೇದ ವಿಜ್ಞಾನ ಮುಖ್ಯಿದೆ? ಭೇದ ವಿಜ್ಞಾನ ಯಾಕೆ ಮುಖ್ಯಿದೆ ಅಂದರೆ ಆತ್ಮ ಮತ್ತು ಅನಾತ್ಮ ಇವು ಎರಡೂ ಏನಿದಾವೆ ಅಂದ್ರೆ ಸೇರಿತ್ತು ಇದಾವೆ. ಆತ್ಮ ಮತ್ತು ಶರೀರ ಎರಡು ಕೂಡಿತ್ತು ಇದಾವೆ. ಆತ್ಮ ಮತ್ತು ಭಾವಕರ್ಮ ಎರಡು ಸೇರಿತ್ತು ಇದಾವೆ. ಇವುದ್ರೊಳಗೆ ಏನಿದೆ ಅಂತಂದ್ರೆ ಭಿನ್ನತೆಯನ್ನು ತಿಳಿಯೋದಿದೆ, ಭಿನ್ನ ಮಾಡೋದಿಲ್ಲ. ಭಿನ್ನತೆಯನ್ನು ತಿಳಿಯೋದಿದೆ. ನೋಡಿ, ದೊಡ್ಡದಾಗಿರ್ತಕ್ಕಂಥ ಹೆಬ್ಬಂಡೆ ಇರ್ತದೆ, ಬಹಳ ದೊಡ್ಡದು ಹೆಬ್ಬಂಡೆ ಇರ್ತಿತ್ತು. ಅದು ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಏನಾಗ್ತಾ ಇಲ್ಲ ಅಂದ್ರೆ ಹೊಡಿತಾನೆ ಇಲ್ಲ. ಆದ್ರೆ ಆ ಶಿಲ್ಪಿಯನ್ನು ಕರೆತಂದು ಇದೇನ್ರಿ ಹೊಡಿತಾನೆ ಇಲ್ಲ ಅಂತ ಆ ಶಿಲ್ಪಿ ಬಂದ, ನೀವು ಸಮಾಧಾನ ಇರ್ರಿ, ನಾ ಅಗದಿ 2 ನಿಮಿಷ ನಿಮಗೆ ಹೊಡೆದು ಕೊಡ್ತೀನಿ ಅಂತ. ಆ ಶಿಲ್ಪಿ ಒಂದಿಷ್ಟು ನೋಡಿದ ಕಲ್ಲನ್ನು. ಶಿಲ್ಪಿ ಗೊತ್ತಾಗ್ತದ ಎಲ್ಲಿ ಇದು ಕೂಡಿದೆ ಅಂತ. ಕಲ್ಲು ಒಂದೇ ಅನಿಸ್ತಾ ಇದೆ, ಆದ್ರೆ ಶಿಲ್ಪಿ 2 ಕಾಣಿಸ್ತಾ ಇದ್ದಾವೆ. ಉಳಿದೆಲ್ಲರಿಗೂ ಏನು ಕಾಣಿಸ್ತಾ ಇದೆ? ಒಂದೇ ಕಾಣಿಸ್ತಾ ಇದೆ. ಆದ್ರೆ ಶಿಲ್ಪಿಗೆ ಮಾತ್ರ ಏನಾಗ್ತಾ ಇದೆ? 2 ಕಾಣಿಸ್ತಾ ಇದೆ. ಹೀಗಾಗಿ ಅವ್ನು ಸ್ವಲ್ಪ ಭೀ ಏನಿಲ್ಲ ಅಂದ್ರೆ ಅದರ ಕುರಿತು ಯಾವುದೇ ಪ್ರಕಾರದ ಟೆನ್ಷನ್ ಇಲ್ಲ. ಇದು ಹೆಂಗ ಅಂತ. ಆದ್ರೆ ನಮಗ್ರ ಭಯಂಕರ ಟೆನ್ಷನ್, ಇಟ್ಟು ದೊಡ್ಡದ ಹೆಂಗೆ ಹೊಡೆಯ. ಅವಾಗ ಅವ್ನು ನೋಡಿದ ಎಲ್ಲಿ ಸಂದದ, ಎಲ್ಲಿ ಕೂಡ್ಯದಂದ್ರೆ 2 ಒಂದಾಗಿಲ್ಲ, 2 ಬೇರೆ ಬೇರೆ ಅದಾವ. ಆದ್ರೆ ಆ ಒಂದು ಜಾಗ ಗೊತ್ತಾಯ್ತು. ಅದನ್ನು ನೋಡಿ ಸಣ್ಣ ಒಂದು ಚೇನವನ್ನು ಇಟ್ಟ ಒಂದು ಸಣ್ಣ ಏಟ ಏನು ಹೊಡೆದ, ಕಲ್ಲು ಏನಾಯ್ತ್ರಿ? 2 ಭಾಗ ಆಯಿತು. ಅದೇ ಪ್ರಕಾರ ಭೇದ ವಿಜ್ಞಾನದೊಳಗೂ ಕೂಡ ಅಷ್ಟೇ ಮಾಡೋದದ. ಭೇದ ಇದ್ದದ್ದೇ ಇದೆ. ಎಂದಿನಿಂದ? ಅನಾದಿಯಿಂದ ಭೇದ ಇದ್ದದ್ದನ ಇದೆ. ಭೇದ ಇದ್ದದ್ದನ ಭೇದ ಇದೆ ಅಂತ ನಮಗೇನಿಲ್ಲ ಅಂದ್ರೆ ಗೊತ್ತಿಲ್ಲ. ಕೀಲಿ ಮತ್ತು ಕೀಲಿ ಕೈಯ 2 ಅಲ್ಲೇ ಇದಾವೆ. ಆದ್ರೆ ಕೀಲಿಯಷ್ಟು ನೋಡಿದರೆ ಕೀಲಿ ಬಂದಿದ್ದದ್ದ, ಮತ್ತು ಕೈ ಏನು ಮಾಡ್ತದ ಅಂದ್ರೆ ಎಲ್ಲ ಕಡೆ ಹೋಗಿ ಹುಡುಕಾಡ್ತದೆ. ಅಲ್ಲಿ ಹುಡುಕಾಡಿ ಅಲ್ಲೇ ಕೀಲಿ, ಅದ್ರ ಕೆಳಗೆ ಕೈ ಐತ್ರಿ. ಯಾಕಂದ್ರೆ ಹಳಿವು ಇರ್ತಿದ್ದಲ್ಲ ಕೀಲಿ, ಹಳಿ ಕೀಲಿಗೆ ಹೆಂಗಿರ್ತದಂದ್ರೆ ಅಲ್ಲೇ ಸ್ಥಳ ಇರ್ತದೆ, ಅಲ್ಲೇ ಕೈ ಇರ್ತಿತ್ರಿ. ಅದನ್ನ ತೆಗೆದಿರ್ತದೆ. ಆದರೆ ಇವಾಗ ಅದು ಗೊತ್ತೇ ಇಲ್ಲ. ಕೀಲಿ ಏನು ನೋಡಿದ, ಮಣಿ ಎಲ್ಲ ಕಡೆಗೆ ಏನು ಮಾಡ್ತಾ ಇದ್ದ ಅಂದ್ರೆ ಹುಡುಕ್ತಾ ಇದ್ದಾನೆ. ಎಲ್ಲಿಯೂ ಕೂಡ ಕೀಲಿ ಏನಾಗ್ತಾ ಇಲ್ಲ, ಸಿಗ್ತಾ ಇಲ್ಲ. ಅವಾಗ ಅದು ಗೊತ್ತಿದ್ದವ ಬಂದ್ರಿ, ಯಾವಾಗಿಂದು ತಾಸಾಯ್ತು ನಾ ಹುಡುಕ್ತಾ ಇದ್ದೀನಿ, ಎಲ್ಲೈತಿ ಕೀಲಿ ಕೈ? ಅಲ್ಲೇ ತೆಗೆದು ಸವಾಸ್ ತೆಗೆದ, ಮತ್ತು ಕೀಲಿ ಏನು ಮಾಡಿದಂದ್ರೆ ತೆಗೆದು. ಅನಾದಿಯಿಂದ ಏನಾಗಿದೆ ಅಂದರೆ ಇದೇ ರೀತಿಯಾಗಿದೆ. ಆಕೆ ಇದನ್ನು ಹೊಲಿತಾ ಇದ್ದಳ್ರಿ, ಕೌದಿ. ಅಜ್ಜಿ ಕೌದಿ ಹೊಲಿತಾ ಇತ್ತು. ಕೌದಿ ಹೊಲಿತು ಏನಾಯಿತು ಅಂತಂದ್ರೆ ಸೂಜಿ ಎಲ್ಲೋ ಬಿತ್ರಿ ಪಾಪ. ಅವಾಗ ತಕ್ಷಣ ಏನಾಯಿತು ಅಂತಂದ್ರೆ ಚಿಮ್ನಿ ಹಚ್ಚಿದ್ರಿ, ಅದು ಆಯಿತು. ಆಮೇಲೆ ಚಿಮ್ನಿ ಹಚ್ಕೊಂಡ್ಳು, ಆ ಕಡೆ ಈ ಕಡೆ ನೋಡಕತ್ತಿದ್ರು. ಅವಾಗ ನಮ್ಮಂತವ್ ಶಾಣೆ ಹೊಂಟಿದ್ರು. ಆಯ್ತು, ಅಜ್ಜಿ ಏನು ಹುಡುಕಾಡ್ತಿ? ಇಲ್ಲಪ್ಪ, ಹಿಂಗೆ ಕೌಂದಿ ಹೊಲಿತಾ ಇದ್ನಿ, ಸೂಜಿ ಎಲ್ಲಿ ಬಿತ್ತು. ಎಷ್ಟು ಶಾಣೆ ಇದೆ, ಬೆಳಕನ್ಯಾಗ ಹೋಗಿ ಹುಡುಕಾಡ್ಲಾ ಅಂದ್ರು. ಬೆಳಕನ್ಯಾಗ ಹುಡುಕಾಡು ಅಂದ್ರಿ. ಅಂತ ಅಜ್ಜಿ ಏನು ಮಾಡಿದ್ರಿ, ಕೌಂದಿ ಎಲ್ಲ ಒಗದಳು. ಹೊರಗೆ ಸ್ಟ್ರೀಟ್ ಲ್ಯಾಂಪ್ ಹತ್ತಿತ್ತು, ಹೊರಗಡೆ ಸ್ಟ್ರೀಟ್ ಲ್ಯಾಂಪ್ ಹತ್ತಿತ್ತು. ಅಲ್ಲಿ ಹೋಗಿ ಏನು ಮಾಡಿದ್ರು ಅಂದ್ರೆ ಹುಡುಕ್ಲಿಕ್ಕೆ ಶುರು ಮಾಡಿ. ಯಾವಾಗ ಸಿಗೋದ್ರಿ ಸೂಜಿ? ಯಾವಾಗ ಸಿಗೋದ? ಸೂಜಿನ ಸಿಗುದಿಲ್ಲ. ಹಂಗೆ ನಾವು ಎಲ್ಲ ಏನು ಮಾಡ್ತಿದ್ದೇವೆ ಅಂದ್ರೆ ಸೂಜಿನ ಹುಡುಕಾಡ್ತಿದ್ದೆವು. ಎಲ್ಲಿ ಕಳೆದೈತೆ ಅಲ್ಲೆಲ್ಲ ಅದನ್ನು ಎಲ್ಲೆಲ್ಲೋ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಹುಡುಕಾಡ್ತಾ ಇದ್ದೀವಿ. ಹುಡುಕ್ಯಾಡ್ತು ಇವತ್ತು ಏನಾಗಿದ್ದೀವಿ? ಇಲ್ಲಿ ಸೇರಿದ್ದೀವಿ. ಮತ್ತೆ ಇಲ್ಲಿದ್ದು ಬಿಟ್ಟು ಮತ್ತೆ ಎಲ್ಲಿ ಇರ್ತಿದೆ, ಮತ್ತೆ ಅಲ್ಲಿ ಹೋಗಿ ಹುಡುಕಾಡೋರ ರೀ. ಆದರೆ ಎಲ್ಲಿ ಹುಡುಕಾಡೋದದ? ಎಲ್ಲಿ ನಮ್ಮದು ಕಳೆದು ಹೋಗಿದೆ ಅಂದರೆ ಇಲ್ಲೇ ಕಳೆದಿದೆ. ಎಲ್ಲಿದೆ ಅಲ್ಲೇ ಕಳೆದಿದೆ. ಅಲ್ಲೇ ನಾವು ಏನು ಮಾಡೋದಿದೆ ಅಂದ್ರೆ ಹುಡುಕೋದಿದೆ. ಆದರೆ ಅದೊಂದು ಜಾಗ ಬಿಟ್ಟು ನಾವು ಏನು ಮಾಡಿದೀವಿ ಅಂತಂದ್ರೆ ಜಗತ್ತೊಳಗೆ ಎಲ್ಲ ಕಡೆಗೆ ಏನು ಮಾಡಿದ್ದೀವಿ ಅಂತಂದ್ರೆ ಹುಡುಕಿದ್ದೀವಿ. ಅದಕ್ಕಿಲ್ಲಿ ಹೇಳ್ತಾ ಇದ್ದಾರೆ, ಭೇದ ವಿಜ್ಞಾನ ಪ್ರಾಪ್ತಿ ಮಾಡ್ಕೊಳ್ಳೋದು ಏನಿದೆ ಅಂತಂದ್ರೆ ನಿಜ ಶುದ್ಧಾತ್ಮನ ಉಪಲಬ್ಧಿ ಇದೆ. ಆ ಭೇದ ವಿಜ್ಞಾನದ ಮೇಲನ್ನ ಏನು ಮಾಡಿದ್ದಾರೆ ಅಂತಂದ್ರೆ ನಮ್ಮ ಜೈನಾಚಾರ್ಯರೆಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಈ ಆಗಮಗಳ ಮೂಲಕ, ಗ್ರಂಥಗಳ ಮೂಲಕ ನಮಗೆಲ್ಲ ಭೇದ ವಿಜ್ಞಾನದ ಕಲೆಯನ್ನೇ ಏನು ಮಾಡಿದ್ದಾರೆ ಅಂದರೆ ತೋರಿಸಿಕೊಟ್ಟಿದ್ದಾರೆ. ಯಾರ್ಯಾರು ಭೇದ ವಿಜ್ಞಾನ ಮಾಡ್ಕೊಂಡಿದ್ದಾರೆ ಅವರೆಲ್ಲ ಮುಕ್ತಾಗಿದ್ದಾರೆ. ಯಾರು ಭೇದ ವಿಜ್ಞಾನದ ಅಭಾವದೊಳಗಿದ್ದಾರೆ ಅವರೆಲ್ಲ ಬದ್ಧಾಗಿದ್ದಾರೆ ಅನ್ನುವಂಥ ಮಾತನ್ನು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ತಿಳಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಚರ್ಚೆ ಇನ್ನೂ ಬಹಳ ಸುಂದರವಾಗಿ ಏನಾಗಿದೆ ಅಂದರೆ ಮೂಡಿ ಬಂದಿದೆ. ಅದನ್ನು ನಾವು ಏನು ಮಾಡ್ಕೊಳ್ಬೇಕು ಅಂತಂದ್ರೆ ಓದಿ ತಿಳ್ಕೊಂಡ್ವಿ ಅಂತಂದ್ರೆ ಅದರ ಲಾಭ ಅವಶ್ಯವಾಗಿ ಎಲ್ಲರಿಗೂ ಆಗಲಿ ಅನ್ನುವಂಥ ಭಾವದೊಂದಿಗೆ
ಇವತ್ತಿನ ಚರ್ಚೆಯನ್ನು ಇಲ್ಲಿಗೆ ನಾವು